ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಕೇಳುಗರೆ, ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಈ ಸರಣಿಯ 90ನೆಯ ಸಂಚಿಕೆ ಇದು. ಇಂದು ಜಲಸಾಕ್ಷರತೆ, ಇಂಗುಬಾವಿಗಳು, ಅಡ್ಡಬೋರ್ ತಂತ್ರಜ್ಞಾನದ ಸಾಧಕ ಬಾಧಕಗಳ ಕುರಿತು ಮಾಹಿತಿ ಮಾಡಿಕೊಡುವವರು ಅಡಿಕೆ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರು, ಜಲತಜ್ಞರೂ ಆಗಿರುವ ಶ್ರೀಪಡ್ರೆ ಅವರು. ಜಲಸಂಪನ್ಮೂಲ ಬರಿದಾಗುತ್ತಿರುವ ಈ ಸಂದರ್ಭದಲ್ಲಿ ಇದನ್ನು ಸಂರಕ್ಷಿಸಿ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ನಾವು ಜಲಸಾಕ್ಷರರಾಗಬೇಕಾದ ಅಗತ್ಯವಿದೆ. ಧಾರಾಳ ಮಳೆ ಬೀಳುವ ನಮ್ಮೂರಿನಲ್ಲೂ ಬೇಸಿಗೆಯಲ್ಲಷ್ಟೇ ನಮ್ಮ ಜಲಜಾಗೃತಿ ಅಭಿಯಾನ ನಡೆಸುವುದಲ್ಲ, ಪ್ರಕೃತಿ ದತ್ತವಾಗಿ ಬೀಳುವ ಮಳೆ ನೀರನ್ನು ಭೂಮಿಗೆ ಇಂಗಿಸುವ ಕಾರ್ಯದಿಂದ ತೊಡಗಿ ಈ ನೀರಿನ ಬಳಕೆಯಲ್ಲೂ ಎಚ್ಚರ ವಹಿಸಬೇಕಾಗಿದೆ. ಶುದ್ಧ ಕುಡಿಯುವ ನೀರಿನ ಮೂಲಗಳನ್ನು ಕಲುಷಿತಗೊಳ್ಳದಂತೆ ನೋಡಿಕೊಳ್ಳಬೇಕು. ಬನ್ನಿ, ಈಗ ಶ್ರೀಪಡ್ರೆಯವರ ಮಾತಿಗಾಗಿ ನಾವೆಲ್ಲ ಕಿವಿಯಾಗೋಣ. ಸ್ನೇಹಿತರೆ ನೋಡಿ, ಇಲ್ಲಿ 3,500 ಮಿಲಿಮೀಟರ್ ಮಳೆ ಬೀಳ್ತದೆ. 3,500 ಮಿಲಿಮೀಟರ್ ಅಂದರೆ 3.5 ಮೀಟ್ರು. ನಿಮ್ಮನೆ ಛಾವಣಿ ಎಷ್ಟು ದೊಡ್ಡದಿದೆ? ಯಾವ ಲೆಕ್ಕಾಚಾರನೂ ಬೇಡ. ನಮ್ಮ ಈ 3 ಜಿಲ್ಲೆಗಳು ಅತ್ಯಂತ ಹೆಚ್ಚು ಮಳೆ ಬೀಳುವಂಥ ಕಾಸರಗೋಡು, ಉಡುಪಿ, ದಕ್ಷಿಣ ಕನ್ನಡ, ಇಲ್ಲಿ ಯಾವ ಲೆಕ್ಕಾಚಾರನೂ ಹಾಕಬೇಡಿ. ಬಡವರಲ್ಲಿ ಬಡವರು ಅಂತ ನೀವು ಯಾರನ್ನು ಗುರುತಿಸ್ತೀರಿ, ನೀರನ್ನು ಬಹಳ ಎಚ್ಚರದಿಂದ ಬಳಸುವವರಾಗಿದ್ದರೆ ಅವರ ಇಡೀ ಕುಟುಂಬಕ್ಕೆ ಇಡೀ ವರ್ಷಕ್ಕೆ ಬೇಕಾದ್ದಕ್ಕಿಂತ ಜಾಸ್ತಿ ಮಳೆ ನೀರು ಅವರ ಛಾವಣಿ ಮೇಲೆ ಬೀಳುತ್ತೆ. ಸಾಮಾನ್ಯ ಪರಿಸ್ಥಿತಿಯಲ್ಲಿ ಅವರವರ ಮನೆ ಛಾವಣಿ ನೀರನ್ನು ಅವರ ಬಾವಿಗೆ ತುಂಬಿಸಿದರೆ ಅಂಡರ್ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ಸು ಆ ಬಾವಿ ಬತ್ತಬೇಕಾಗಿಲ್ಲ. ಅಂಡರ್ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ ಅಷ್ಟು ಸರಳ ಇದೆ. ನಿಮ್ಮನೆ ಬಾವಿಯಲ್ಲಿ ನೀರು ಜಾಸ್ತಿ ಮಾಡ್ಕೊಳ್ಳುವಂಥದ್ದು ಬಹುತೇಕ ನಿಮ್ಮ ಕೈಯಲ್ಲಿರ್ತದೆ. ಇಡೀ ಪಂಚಾಯತು, ಇಡೀ ಊರು, ಇಡೀ ವಾರ್ಡು, ಇಡೀ ಗ್ರಾಮ ಬರಬೇಕಾಗಿಲ್ಲ. ಒಂದು ಕುಟುಂಬ ಯೋಚನೆ ಮಾಡಿದರೆ ಅವ್ರ ಬಾವಿಯಲ್ಲಿ ನೀರು ಜಾಸ್ತಿ ಮಾಡ್ಕೋಬೋದು. ಹಾಗಾಗಿ ಅಂಥ ದೊಡ್ಡ ಸಮಸ್ಯೆ ಏನಲ್ಲ ಬಾವಿಗಳು. ಬಾವಿಗಳಿಗೆ 4,500 ವರ್ಷದ ಇತಿಹಾಸ ಇದೆ. ನಮ್ಮ ಬೋರಿಗೆ 50 ವರ್ಷ ಇರೋದು. ಈಗ ನಾವು ಎಷ್ಟು ಬೋರ್ವೆಲ್ಲನ್ನು, ವರ್ಟಿಕಲ್ ಬೋರ್ವೆಲ್ಲನ್ನು ಎಷ್ಟು ತೆಗಿತಾ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ನಮ್ಮ ಜಲಮಟ್ಟ ಕುಸಿಯದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನೀರಿಗೆ ಸಮಸ್ಯೆ ಬರದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇದರ ಲೆಕ್ಕಾಚಾರನೇ ಹಾಕ್ಲಿಕ್ಕೆ ನಾವು ಹೋಗ್ತಾ ಇಲ್ಲ. ನಾವು ಅಮಿತವಾಗಿ ನೀರನ್ನು ಹಾಳು ಮಾಡ್ತೀವಿ. ಇರಲಿ, ನೇರವಾಗಿ ವಿಚಾರಕ್ಕೆ ಬರೋಣ. ಒಂದು ಮಾತು ಹೇಳಿ ಮುಂದುವರಿಸ್ತೀನಿ. ನೀರಿನ ಸಂಕಟ ಬಂದಾಗ ಮಾಡೋ ಕೆಲಸ ಮಳೆ ಕೊಯ್ಲು ಅಲ್ಲ, ಅದಕ್ಕಿಂತಲೂ ಮುಖ್ಯ ವಿಷಯಗಳಿವೆ. ಮೊದಲು ನಾವು ಶುರುವಾಗಬೇಕಾದ್ದು ಜಲಸಾಕ್ಷರರಾಗಬೇಕು. ನಾವೆಲ್ಲ ಜಲಸಾಕ್ಷರಾಗಬೇಕು. ನೀರಿನ ಲೆಕ್ಕ ಹಾಕೋ ಅಭ್ಯಾಸ ಮಾಡಬೇಕು. ನಾವು ಬಾಕಿ ಎಲ್ಲ ಲೆಕ್ಕ ಹಾಕ್ತೀವಿ. ಕರೆನ್ಸಿ ಎಷ್ಟು ಉಳಿದಿದೆ, ನಾಳೆ ದಿವಸ ಮೊಬೈಲ್ನಲ್ಲಿ ಕರೆನ್ಸಿ ಉಳಿದೇ ಹೋದರೆ ನನ್ನ ಜಗತ್ತೇ ಕೈ ಮುರಿದಂಗೆ ಆಗುತ್ತೆ, ಇದೆಲ್ಲ ಲೆಕ್ಕ ಹಾಕ್ತೀವಿ. ನೀರಿನ ಲೆಕ್ಕ ಹಾಕೋದಿಲ್ಲ. ನಿನ್ನೆ ಒಂದು ಮಳೆ ಬಂತು, ಮೊನ್ನೆ ಒಂದು ಬಂತು. ಒಂದು 3 ಮಳೆ ಬಂದ ನಂತರ ನಮ್ಮ ಊರಿನವರಿಗೆ ಮಳೆ ಒಂದು ನ್ಯೂಸೆನ್ಸು ಅಂತ. 100ಕ್ಕೆ 100 ಸರಿಯಾದ ಮಾತು. ಅಲ್ಲ ಅಂತ ಯಾರಾದರೂ ಇದ್ದರೆ ಹೇಳಿ. ಇನ್ನೂ ಚಂದವಾಗಿ ಹೇಳೋದು ಹೇಗೆ ಅಂದರೆ, ಮಳೆ ಬರುವವರೆಗೆ ಪರ್ಜನ್ಯ ಜಪ ಮಾಡೋದೇನು, ಬೊಂಡ ಅಭಿಷೇಕ ಮಾಡೋದೇನು, ಇಲ್ಲದ ದೇವರಿಗೆ ಹರಕೆ ಹೊರೋದೇನು. 3-4 ಮಳೆ ಒಂದು ವಾರ ಬಂದಿದ್ದಾಯ್ತಾ ಸಾವುದ ಬರ್ಸಯಿ. ಹೌದಾ? ಕೇಳಿದಿರಿ ಈ ಮಾತನ್ನು? ಆ ಮಾತು ಚೇಂಜ್ ಆಗುವಲ್ಲಿವರೆಗೆ, ಆ ಆ್ಯಟಿಟ್ಯೂಡ್ ಚೇಂಜ್ ಆಗುವಲ್ಲಿವರೆಗೆ ನಮ್ಮಲ್ಲಿ ಜಲಮಟ್ಟ ಮೇಲೆ ಏರ್ಲಿಕ್ಕಿಲ್ಲ ಸ್ನೇಹಿತರೆ. ಕಹಿ ಆಗ್ಬೋದು ಮಾತು, ಕಹಿ ಆಗಿದ್ದರೆ ಕ್ಷಮಿಸಿ, ಅದು ಸತ್ಯ. ದಕ್ಷಿಣ ಕನ್ನಡದಲ್ಲಿ ಇನ್ನೂ ಕೂಡ ನೀರಿನ ಬಗ್ಗೆ ಅಂಥ ಕಳಕಳಿ ಹುಟ್ಟಿಲ್ಲ. ನಮ್ಮಲ್ಲಿ ಬರಪೀಡಿತ ಪ್ರದೇಶ ಅಂತ ದಾಖಲೆ ಆಗಿದೆ ಮೊದಲೇ ಬಾರಿಗೆ. ಅದು ಸೊಳ್ಳೆ ಕಚ್ಚಿದಾಗೂ ಆಗಿಲ್ಲ, ಭಾಳ ಮಂದಿಗೆ, ಆಡಳಿತಕ್ಕೂ ಆಗಿಲ್ಲ, ಜನರಿಗೂ ಆಗಿಲ್ಲ. ಇನ್ನೆಷ್ಟೋ ಜನಕ್ಕೆ ಇಲ್ಲಿ ಜಲ ಸಂರಕ್ಷಣೆ ಮಾಡಬೇಕು, ಮಳೆ ಕೊಯ್ಲು ಮಾಡಬೇಕು ಅಂತ ಹೇಳುವಂಥದ್ದು ಇನ್ನೂ ಕೂಡ ಮನದಟ್ಟಾಗಿಲ್ಲ. ನಾನು ಬಾವಿಗಳ ಕತೆ ಹೇಳೋದಿಲ್ಲ ನಿಮ್ಮ ಹತ್ರ. ದೇಶದಲ್ಲಿ ನದಿ ಪುನರುಜ್ಜೀವನದ ಕತೆ ಹೇಳಿ ಮತ್ತೆ ಬಾವಿಗೆ ಬರ್ತೇನೆ. ನೋಡಿ, ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಅಟ್ಟಪ್ಪಾಡಿ ಅಂತ ಹೇಳಿದರೆ ಒಂದು 50 ವರ್ಷ ಮೊದಲು ಪಟ್ಟೆ ಹುಲಿಗಳು ಅಡ್ಡ ಬರ್ತಾ ಇದ್ವು. ಅಂಥ ದಟ್ಟ ಕಾಡಿದ್ದಂಥ ಜಾಗ. ಅಲ್ಲಿ ಜಾಸ್ತಿ ಇರುವಂಥವರು ಆದಿವಾಸಿಗಳು. ಈ ಅಟ್ಟಪ್ಪಾಡಿಯಲ್ಲಿ ಪರಿಸ್ಥಿತಿ ಎಷ್ಟು ಸೋತು ಹೋಗಿತ್ತು ಅಂತ ಹೇಳಿದರೆ ನೋಡಿ, ಮೇಲ್ಮಣ್ಣು ಪೂರ್ತಿ ಕೊಚ್ಕೊಂಡು ಹೋಗಿತ್ತು. ಸಾಯಿಲ್ ಇರೋಷನ್, ಮಣ್ಣಿನ ಸವಕಳಿ
ಮತ್ತು ನೀರೋಟ, ಸರ್ಫೇಸ್ ರನ್ ಆಫ್ ಅಂತ ಹೇಳ್ತೀವಿ, ಅಣ್ಣ ತಮ್ಮ ಇದ್ದಂಗೆ. ಎಲ್ಲಿ ನೀರು ನಿಲ್ಲದೆ ಓಡಿ ಹೋಗ್ತದೆ ಅದು ಮೇಲ್ಮಣ್ಣನ್ನು ಕೊಚ್ಕೊಂಡು ಹೋಗ್ತದೆ. ಮೇಲ್ಮಣ್ಣನ್ನು ಕೊಚ್ಕೊಂಡು ಹೋದರೆ ನಮಗೆ ಕೃಷಿಗೆ ಹೆಚ್ಚೆಚ್ಚು ಗೊಬ್ಬರ ಹಾಕಬೇಕಾಗ್ತದೆ, ಪೋಷಕಾಂಶಗಳು ತೊಳೆದು ಹೋಗುತ್ತೆ. ಇದು ಒಂದು ಸಮಸ್ಯೆ. ಅಂಥ ಮೇಲ್ಮಣ್ಣು ಸೃಷ್ಟಿಯಾಗಬೇಕಿದ್ರೆ ಸಾವಿರಗಟ್ಟಲೆ ವರ್ಷಗಳು ಬೇಕು. ಇದೆಲ್ಲ ನಾವು ಓದಿರೋದು. ಎರಡನೇ ಮುಖ್ಯ ವಿಷಯ ಅರ್ಥ ಮಾಡ್ಕೊಳ್ಳೋಣ. ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳೋಣ. ಕೊಚ್ಕೊಂಡು ಹೋದ ಮಣ್ಣು ಎಲ್ಲಿಗೆ ಹೋಗುತ್ತೆ? ಅದು ಹೂಳಾಗಿ ನಮ್ಮ ಹಳ್ಳಗಳಲ್ಲಿ, ತೋಡುಗಳಲ್ಲಿ ಎಲ್ಲ ಸೇರಿಕೊಳ್ಳುತ್ತೆ. ಹೂಳು ತುಂಬಿದ್ರೆ ಏನಾಗುತ್ತೆ? ಹೂಳು ತುಂಬಿದ್ರೆ 5-6 ಮಾರಿ ಬಿಸ್ಕೆಟ್ ತಿಂದು ಕುಡಿಲಿಕ್ಕೆ ಹೊಟ್ಟೆಗೆ ಏನು ಕುಡಿದಿದ್ರೆ ಹೇಗಾಗುತ್ತೆ? ಸಿಮೆಂಟ್ ಹಾಕಿದಂಗೆ ಆಗಿಬಿಡುತ್ತೆ. ಪರ್ಕುಲೇಷನ್, ನೀರು ಇಂಗೋದು ಬಹಳ ಕಡಿಮೆ ಆಗ್ತದೆ. ಇಂಥ ಜಾಗದಲ್ಲಿ ನೀವೇನು ಬೆಳೆ ಬೆಳೀಲಿಕ್ಕೆ ಬರೋದಿಲ್ಲ. ಅಲ್ಲಿನ ಜನ ಹೀಗೊಂದು ಹೊಳೆ ಇದ್ದದ್ದನ್ನು ಮರೆತು ಬಿಟ್ಟಿದ್ರು. 2 ದಶಕಗಳಿಂದ ಆ ಹೊಳೆ ಹರಿದೇ ಇಲ್ವಾ ಅಂತ ಹೇಳಿದ್ರೆ ಹರಿದಿದೆ. ಮಳೆಗಾಲದಲ್ಲಿ ದಿನಲೆಕ್ಕದಲ್ಲಿ ಹರಿದಿದೆ. ಉಳಿದ ಕಾಲದಲ್ಲಿ ನಿಮ್ಮ ಯಾವುದೇ 2 ವೀಲರಿಂದ ಯಾವುದೇ ಗಾಡಿ ಕೂಡ ಓಡುವಂಥ ಸ್ಥಿತಿ ಇತ್ತು. ಜನ ದೇ ಹ್ಯಾವ್ ಲಿಟ್ರಲಿ ಫಾರ್ಗಾಟನ್. ಯಾಕಂದರೆ ಅಲ್ಲಿ ಲೈವ್ಲಿಹುಡ್ ಅಪಾರ್ಚುನಿಟೀಸೇ ಇರಲಿಲ್ಲ. ಆದಾಯ ಸಂಪಾದನೆ ಮಾಡುವ ಮಾರ್ಗಗಳು ಪೂರ್ತಿ ಬಂದಾಗಿದ್ದು. ಏನಾಯಿತು? ಸಾಮಾನ್ಯ ಒಂದು 1990ರ ನಂತರ ಮಧ್ಯ ದಶಕದಲ್ಲಿ ಸರ್ಕಾರ ಒಂದು ಸಂಸ್ಥೆ ರೂಪಿಸಿತು. ಅಹಾರ್ಸ್, ಅಟ್ಟಪ್ಪಾಡಿ ಹಿಲ್ ಏರಿಯಾ ಡೆವಲಪ್ಮೆಂಟ್ ಸೊಸೈಟಿ, ಸರ್ಕಾರಿ ಸಂಸ್ಥೆ. ಮೂಲಭೂತ ಉದ್ದೇಶ ಏನಂತ ಹೇಳಿದರೆ ಅಲ್ಲಿ ಇರುವಂತಹ ಆದಿವಾಸಿಗಳ ಜೀವನ ಮಟ್ಟ ಸುಧಾರಣೆ, ಅವರನ್ನು ಕೂಡ ಸೇರಿಕೊಂಡು ಜೀವನ ಮಟ್ಟ ಸುಧಾರಣೆ ಆಗಬೇಕಿದ್ರೆ ಆದಾಯ ಸುಧಾರಣೆ ಆಗಬೇಕು, ಮಣ್ಣು ನೀರು ಸುಧಾರಣೆ ಆಗಬೇಕು. ಅರ್ಥ ಮಾಡಿಕೊಂಡ್ರು, ಮುಂದಕ್ಕೆ ಹೋದರು. ಆದರೆ ಸರ್ಕಾರಿ ಸಂಸ್ಥೆ ಆದ ಕಾರಣ ಕೆಲವೊಂದು ಸರ್ತಿ ಡೈರೆಕ್ಷನ್ ಸಿಗೋದು ಲೇಟ್ ಆಗುತ್ತೆ. ಡೈರೆಕ್ಟ್ರ ತಲೆ ಏನು ಓಡುತ್ತೋ ಹಂಗಾಗತ್ತೆ. ಸ್ವಲ್ಪ ಡಿಸ್ಕ್ರಿಷನರಿ ಪವರ್ ಎಲ್ಲ ಇರುತ್ತೆ. ಅದಕ್ಕೆ ಸರಿಯಾದ ದಿಶೆ ಸಿಕ್ಕಬೇಕಿದ್ರೆ ಒಂದಷ್ಟು ಕಾಲ ಆಯಿತು. ಉತ್ತರ ಭಾರತದವರೊಬ್ಬರು ಬಂದರು. ಅವರು ಬಂದ ಮೇಲೆ ಸ್ವಲ್ಪ ದಾರಿಗಳು ಸರಿಯಾಗಿ ಆಗಲಿಕ್ಕೆ ಶುರುವಾಯಿತು. ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು. ಏನು ಮಾಡಿದರು? ಆ ಸಂಸ್ಥೆಯವರು ತಗೊಂಡಿರುವಂತಹ ಅಲ್ಲಿಯ ಸಿಬ್ಬಂದಿಗಳು, ಅಗ್ರಿಕಲ್ಚರ್ ಎಂಜಿನಿಯರ್ಗಳು, ನೆಲಜಲ ಸಂರಕ್ಷಣೆಯ ಕೆಲಸವನ್ನು ಏನು ಪುಸ್ತಕದಲ್ಲಿ ಕಾಲೇಜಿನಲ್ಲಿ ಏನು ಓದಿದ್ದಾರೆ ಅದನ್ನು ಬಹಳ ಗಂಭೀರವಾಗಿ ಮಾಡಲಿಕ್ಕೆ ಶುರು ಮಾಡಿದರು. ಒಂದು ಸರ್ಕಾರಿ ಸಂಸ್ಥೆ, ಆದರೆ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು. ಒಂದು ಬದಿಯಲ್ಲಿ ಫಾರೆಸ್ಟ್ರಿ ಜನಗಳಿದ್ದರು. ಅವರು ಬೋಳು ಜಾಗದಲ್ಲಿ ಕಾಡು ಬೆಳೆಸಲಿಕ್ಕೆ ಶುರು ಮಾಡಿದರು. ಹಾಗೆಯೇ ನಿಮಗಿವತ್ತು ಪುನರ್ನಿರ್ಮಾಣ ಮಾಡಿ ಅಷ್ಟು ವೆಜಿಟೇಟಿವ್ ಕವರ್, ಸಸ್ಯಾವರಣ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆದರೆ ಈ ಪ್ರದೇಶ ಏನೆಲ್ಲ ವರಗಳನ್ನು ನಿಮಗೆ ಕೊಡ್ತಾ ಇತ್ತು ಅದನ್ನು ಪುನಃ ಕೊಡಲಿಕ್ಕೆ ಶುರು ಮಾಡುತ್ತೆ. ಅದರಲ್ಲಿ ಒಂದು ಅದ್ಭುತವಾದಂಥ ವರ, ಜೀವನಕ್ಕೆ ಮುಖ್ಯವಾದಂಥ ವರ ಅಂತ ಹೇಳುವಂಥದ್ದು ನೀರು. ಹಸಿರು ಹೊದಿಸುವ ಕೆಲಸ ಇನ್ನೂ ಶುರುವಾಗಿತ್ತು. ಅಷ್ಟರೊಳಗೆ ನೆಲಜಲ ಸಂರಕ್ಷಣೆ, ಮಳೆ ನೀರನ್ನು ತಡೆಯುವ ಕೆಲಸ ಶುರುವಾಗಿತ್ತು. ಏನಾಯಿತು? ನಿಧಾನವಾಗಿ ಅದರ ಪ್ರಯೋಜನ ಕಾಣಲಿಕ್ಕೆ ಶುರು ಮಾಡಿತು. ಈ ವೆಳ್ಳಿ ಅಂತ ಹೇಳುವ ಈ ಹೆಣ್ಮಗಳಿಗೆ 1 ಕಿಲೋಮೀಟರ್ ಎಷ್ಟೋ ವರ್ಷಗಳಿಂದ ಓಡಿ ನೀರು ತರ್ತಾ ಇರುವವಳಿಗೆ ಅವಳ ಮನೆ ಹತ್ತಿರ ಯಾವುದೋ ಒಂದು ಕಟ್ಟಡ ಕಟ್ಟಲಿಕ್ಕೆ ಅಡಿಪಾಯ ತೆಗೆದಲ್ಲಿ ನೀರು ಸಿಕ್ಕುವಂಥ ಸ್ಥಿತಿ ಆಯಿತು. ಅಂದರೆ ಜಲಮಟ್ಟ ಮೇಲಕ್ಕೆ ಬಂತು. ಇಂಡಿಕೇಟರ್ಸ್ ಇರುತ್ತೆ ಪ್ರತಿಯೊಂದು ವಿಷಯದಲ್ಲೂ. ಅವನತಿಗೂ ಪ್ರಗತಿಗೂ ಎರಡಕ್ಕೂ ಸೂಚಕಗಳಿರ್ತದೆ. ಅದು ಟೆಕ್ಸ್ಟ್ ಬುಕ್ನಲ್ಲಿ ಹೇಳುವಂಥದ್ದು ಇರ್ತದೆ. ಕೆಲವು ಜನಸಾಮಾನ್ಯರು ನನ್ನ ನಿಮ್ಮಂಥವ್ರು ಗುರುತಿಸುವ ಸೂಚಕಗಳಿರ್ತದೆ. ಒಂದು ಅದ್ಭುತವಾದ ಸೂಚಕ ನಾನು ಗಮನಿಸಿರುವಂಥದ್ದು ಇಲ್ಲಿ ಏನಂತ ಹೇಳಿದರೆ, ಕೊಡುಂಗರಪಳಂ ನದಿಯ ಏನು ಶಾಖೆಗಳಿವೆ, ಟ್ರಿಬ್ಯೂಟರಿಗಳಿವೆ, ಅಲ್ಲೆಲ್ಲ ನೀರು ಈ ನೆಲಜಲ ಸಂರಕ್ಷಣೆ ಆಯಿತು. ಸಸ್ಯಾವರಣ ಇನ್ನೂ ಮೇಲಕ್ಕೆ ಬರಬೇಕಷ್ಟೇ. ಗುಡ್ಡಗಳು ಬೋಲಾಗಿಯೇ ಇವೆ. ನಿಧಾನ ಆಗುತ್ತೆ, ಅದು ಅಷ್ಟು ಬೇಗನೆ ಆಗೋದಿಲ್ಲ. ಆದರೆ ಮಳೆ ತಡೆಯುವ ಕೆಲಸ ಅದಕ್ಕಿಂತ ಬೇಗನೆ ಶುರುವಾಗ್ತದೆ. ಒಂದು ಹೈಡ್ರಾಲಜಿಕಲ್ ಸೈಕಲ್, ಒಂದು ಮಳೆಗಾಲ ಪೂರ್ತಿ ಆದಾಗ ಅಲ್ಲಿ ಬದಲಾವಣೆಗಳನ್ನು ನಮ್ಮ ಕಣ್ಣಿಂದ ಕಾಣುವಷ್ಟು ಸುಲಭ ಆಗುತ್ತೆ. ಸ್ವಲ್ಪ ನಾವು ಅದನ್ನೆಲ್ಲ ಅಳತೆ ಮಾಡಿಟ್ಕೊಂಡ್ರೆ ಇನ್ನೂ ಸುಲಭ ಆಗುತ್ತೆ. ಏನಾಯಿತು? ಟ್ರಿಬ್ಯೂಟ್ರಿಗಳು ಮೆಲ್ಲನೆ ಹರಿಲಿಕ್ಕೆ ಶುರು ಮಾಡಿದ್ವು. ಮೊದಲ ವರ್ಷ 3 ತಿಂಗಳು ಹರಿಯಿತು, ಮತ್ತೆ 4 ತಿಂಗಳು, ಹೀಗೆ ಹರಿಲಿಕ್ಕೆ ಶುರುವಾಯಿತು. ಟ್ರಿಬ್ಯೂಟ್ರಿಗಳು, ಶಾಖೆಗಳು ಪೂರ್ತಿ ಹರಿಲಿಕ್ಕೆ ಶುರುವಾದ ಮೇಲೆ ನದಿ ಬಾಕಿಯಾಗೋದಿಲ್ಲ, ಅದು ಹರಿಯುತ್ತೆ. ಒಂದು 5-6 ವರ್ಷಗಳ ಗಂಭೀರವಾದ ಕೆಲಸ ಅಲ್ಲಿ ಆರಂಭ ಆದ ಮೇಲೆ, ಸಾಧಾರಣ ಒಂದು 2000ರಲ್ಲಿ ಶುರುವಾಯಿತು ಅಂತ ಕೆಲಸ. 2006-7ನೇ ವರ್ಷಕ್ಕಾಗುವ ಕೊಡುಂಗರಪಳ್ಳಂ ನದಿ ಪುನಃ ತುಂಬಿ ಹರಿಲಿಕ್ಕೆ ಶುರುವಾಯಿತು. ಪರಿಣಾಮ ಏನಾಯಿತು? ಕೃಷಿ ಉತ್ಪಾದನೆ ಜಾಸ್ತಿ ಆಗಲಿಕ್ಕೆ ಶುರುವಾಯಿತು, ಹಾಲು ಉತ್ಪಾದನೆ ಜಾಸ್ತಿ ಆಯಿತು. ಹಾಗೆ ಒಮ್ಮೆ ಮೂಲಭೂತವಾದಂಥ ಅಭಿವೃದ್ಧಿಗೆ ಅತ್ಯಂತ ಮುಖ್ಯ ಸಂಪನ್ಮೂಲವಾಗಿರುವ ನೀರು ಬಂದಾಗ ಅದು ನಮ್ಮ ಉಳಿದದ್ದರ ಜೊತೆ ಎಲ್ಲ ಸೇರಿಕೊಂಡು ಇಡೀ ಊರನ್ನು ನಂಬಿಕೊಂಡಿರುವ ಕಸುಬುಗಳೆಲ್ಲ ಚಿಗುರಲಿಕ್ಕೆ ಶುರುವಾಗ್ತದೆ. ಇದು ಒಂದು ನಮ್ಮ ನಡುವೆ ಇರುವಂತಹ 500 ಮಿಲಿಮೀಟರ್ ಮಳೆ ಬೀಳುವಲ್ಲಿ ಜನಸಾಮಾನ್ಯರು ಸೇರಿಕೊಂಡು ಮಾಡಿರುವಂಥ ನದಿ ಪುನರುಜ್ಜೀವನದ ಕತೆ. ಇದು ಎರಡನೇದು, ಉತ್ತರ ಭಾರತದ್ದು. ಜೈಪುರ ಜಿಲ್ಲೆ ನಾಂಡುವಾಲಿ 17 ಕಿಲೋಮೀಟರ್ ಉದ್ದದ ನದಿ. ಅಲ್ಲಿ ಇದೇ ಸ್ಥಿತಿ ಇತ್ತು. ಬಹುತೇಕ ಒಂದೇ ಕಾಲಘಟ್ಟದಲ್ಲಿ ಆಗಿದೆ. ಬೀಳುವ ಅಲ್ಲಿಯ ವಾರ್ಷಿಕ ಮಳೆ ಲೆಕ್ಕಾಚಾರ 600 ಮಿಲಿಮೀಟ್ರು. ಅದು ಇನ್ನೂ ಕಡಿಮೆ ಆಗ್ಬೋದು, ಆದರೆ ವಾರ್ಷಿಕ ಮಿಲಿಮೀಟರ್ ಅಂತ ಒಂದು ಲೆಕ್ಕ ಇರುತ್ತೆ. ಅದು ಸ್ವಲ್ಪ ಏರುಪೇರು ಆಗೋದು, ಕಡಿಮೆ ಆಗೋದು ಅದೆಲ್ಲ ಇರುತ್ತೆ. ಏನಾಗಿತ್ತು ನಾಂಡುವಾಲಿಯಲ್ಲಿ ಅಂತ ಹೇಳಿದರೆ, ಪರಿಸ್ಥಿತಿ ಎಷ್ಟು ದುರ್ಗಮ ಆಗಿತ್ತು ಅಂತ ಹೇಳಿದರೆ, ಅಲ್ಲಿ ದೆರ್ ವಾಸ್ ನಾಟ್ ಎ ಸಿಂಗಲ್ ಬ್ಲೇಡ್ ಆಫ್ ಗ್ರಾಸ್.
ಮೈನಿಂಗ್, ನಾವಿವತ್ತು ಇಲ್ಲಿ ವೈಭವದಲ್ಲಿ ನಾವು ಏನು ಗ್ರಾನೈಟ್ ಹಾಕಿ ಮಲಗ್ತೀವಿ ಅದು ಅಲ್ಲಿಂದ ಬರುವುದು ಬಿಟ್ಟರೆ ಬೇರೆ ಹೊಟ್ಟೆ ತುಂಬಿಸೋ ದಾರಿಗಳು ಇದ್ದಿರಲಿಲ್ಲ. ಹೆಣ್ಮಕ್ಳು ಇಡೀ ವರ್ಷ ಒಂದೇ ಸೀರೆಯಲ್ಲಿ ನಿಭಾಯಿಸಬೇಕಾದ ಸ್ಥಿತಿ ಇತ್ತು. ನೀರಿಲ್ಲದ ಊರಿಗೆ ಹೆಣ್ಮಕ್ಳನ್ನು ಕೊಡೋದಿಲ್ಲ. ಯಾಕೆ? ಮದುವೆ ಮಾಡಿ ಕೊಡೋದಿಲ್ಲ. ನೀವು ಕೇಳಿದ್ದೀರಿ ಈ ಸತ್ಯವನ್ನು, ಕಹಿ ಸತ್ಯವನ್ನು ಯಾರಾದರೂ? ಯಾಕೆ ಕೊಡೋದಿಲ್ಲ? ಒಂದು ಮನೆಯಲ್ಲಿ ನೀರು ನೀರು ಸಿಗಬೇಕಾದಷ್ಟು ಸಿಗದಿದ್ದರೆ ಮೊದಲು ಚಡಪಡಿಸುವವರು ಅವರು. ನೀರು ಚೆನ್ನಾಗಿದ್ದರೆ ನಸುನಗೆ ಬರೋದು ಅವರೇ. ನೀರಿನ ಆ ನಿರ್ವಹಣೆ ಕಂಪ್ಲೀಟ್ ಅವರ ಹೆಣ್ಮಕ್ಳ ಕೈಯಲ್ಲಿರುತ್ತೆ. ಅವರಿಗೆ ಉಳಿದಿದ್ದೆಲ್ಲ ಅವರ ಕೈಯಲ್ಲಿ. ಸಂಪನ್ಮೂಲವೂ ಇದ್ದರೆ ಅವರು ಯಾವಾಗಲೇ ಮಳೆ ಕೊಯ್ಲು ಮಾಡೋರು. ಆರ್ಥಿಕ ಸಚಿವರು ಗಂಡಸರಾಗಿ ಅದಕ್ಕೆ ಬ್ರೇಕ್ ಹಾಕ್ತಾನೇ ಇರ್ತಾರೆ. ಇರಲಿ ಬಿಡಿ. ಏನು ಮಾಡಿದರು? ಅಲ್ಲಿ ಒಂದು ಸಂಸ್ಥೆ ಇದೆ, ಸಂಭಾವ್ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯ ಕೆಲವು ಕಾರ್ಯಕರ್ತರು ಅಲ್ಲಿದ್ದರು. ಇವರು ನೀರಿನ ಬಗ್ಗೆ ಯೋಚನೆ ಮಾಡುವಾಗ, ಏನಾದರೂ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡುವಾಗ ನಾಂಡುವಾಲಿ ಕಂಗೆಟ್ಟು ಕುಳಿತಿದ್ದು ಗೊತ್ತಾಯಿತು. ಅದರ ಜನಗಳು ಎಲ್ಲೆಲ್ಲೋ ಹೋಗಿ ಚಿಕ್ಕ ಚಿಕ್ಕ ಕೆಲಸ, ಗೋಲುಗುಪ್ಪೆ ಮಾರ್ತಾ, ಬೂಟ್ ಪಾಲಿಶ್ ಮಾಡ್ತಾ, ತಳ್ಳುಗಾಡಿಯಲ್ಲಿ ಜೀವನ ಮಾಡ್ತಾ ಇದ್ರು. ಇವರು ಕಾರ್ಯಕರ್ತರು ಇದ್ದರು. ಅದು ನಮ್ಮ ಊರಿನಲ್ಲಿ ನಾವು ಕಾಣುವಂತಹ ಬಹಳ ದೊಡ್ಡ ದೊಡ್ಡ ಹೈಫೈ NGO ಅಲ್ಲ. ಅವರು ಕೂತ್ಕೊಂಡು ಮಾತಾಡಿದರು. ನಮ್ಮ ಕಾರ್ಯಕರ್ತರು, ನಮ್ಮ ಕೆಲವರು ಬಹಳ ಉತ್ಸಾಹಿ ಕಾರ್ಯಕರ್ತರೇ ಬಹಳ ಸೋತುಕೊಂಡಿದ್ದಾರೆ, ಅವರ ಊರಿಂದಲೇ ಕೆಲಸ ಶುರು ಮಾಡೋಣ ಅಂತ ಯೋಚನೆ ಮಾಡಿದರು. ಜನರನ್ನು ಸೇರಿಸಿದರು. ಜನರು ಹೇಳಿದರು, ನಮ್ಮ ನದಿ ಪುನಃ ಹರಿಸಬೇಕು, ಇದಕ್ಕೇನು ಮಾಡೋಣ? ಒಂದು ದೃಷ್ಟಿಯಲ್ಲಿ ದೇಶದ ಪ್ರಥಮ ನದಿ ಪುನರುಜ್ಜೀವನ ಯೋಜನೆ ಅಂತ ಇದನ್ನು ಕರಿಬಹುದು. ಕೊಡುಂಗರಪಳ್ಳಂ ನದಿ ಪುನರುಜ್ಜೀವನ ಯೋಜನೆ ಆಗಿರಲಿಲ್ಲ. ಆದಿವಾಸಿಗಳ ಜೀವನ ಮಟ್ಟವನ್ನು ಮೇಲಕ್ಕೆ ತರೋದಾಗಿತ್ತು. ಇಲ್ಲಿ ಏನು ಅಂತ ಹೇಳಿದರೆ, ಊರವರು ಹೇಳಿದರು ನಮ್ಮ ನದಿ ಹರಿಸಬೇಕು. ಫ್ರಮ್ ಡೇ ಒನ್ ದೇ ಡಿಸೈಡೆಡ್, ದಿ ಕಮ್ಯುನಿಟಿ ಡಿಸೈಡೆಡ್, ಕಮ್ಯುನಿಟಿ ಲಾಂಗ್ ಟು ರಿವೈವ್ ದೇರ್ ರಿವರ್. ಅಲ್ಲಿಂದ ಶುರುವಾಯಿತು ಪ್ಲ್ಯಾನಿಂಗ್ ಶುರುವಾಗಿ. ಇದು 100ಕ್ಕೆ 100 ಜನರೇ ಪ್ಲ್ಯಾನ್ ಮಾಡಿರೋದು. ಎಲ್ಲಿ ಮಾಡಬೇಕು, ಏನು ಮಾಡಬೇಕು, ಅಲ್ಲಿ ಒಂದು ಅದ್ಭುತವಾದಂಥ ಒಂದು ನೀರನ್ನು ತಡೆಯುವ ರಚನೆ ಅಂತ ಹೇಳಿದರೆ ಜೋಹಾಡ್ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರು ಗೊತ್ತಿಲ್ಲದೆ ಇರ್ಬೋದು. ಇವತ್ತು ನೀವು ಗೂಗಲ್ನಲ್ಲಿ ನೋಡಿದರೂ ಸಿಗುತ್ತೆ. ಜೋಹಾಡ್ ಮತ್ತು ನಮ್ಮ ಈ ಕರಾವಳಿ ಕನ್ನಾಡಿನ ಮದಕಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಮದಕವನ್ನು ನಾವು ಮರೆತು ಬಿಟ್ಟಿದ್ದೇವೆ. 60 ವರ್ಷ 55 ವರ್ಷದ ಕೆಳಗಿನವರಿಗೆ ಮದಕದ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ಅದ್ಭುತವಾದಂಥ ನಮ್ಮ ರಚನೆಗಳನ್ನು ನಾವು ಮರೆತು ಬಿಟ್ಟಿದ್ದೇವೆ. ಅಲ್ಲಿ ಜೋಹಾಡಿನ ಪುನರುಜ್ಜೀವನ ಆಗ್ತಾ ಇದೆ. ಏನು ಜೋಹಾಡ್ ಅಂತ ಹೇಳಿದರೆ, ಮದಕ ಅಂದರೆ ಎತ್ತರದ ಜಾಗದಲ್ಲಿ ಸಾಕಷ್ಟು ಮಳೆ ನೀರು ತುಂಬಿ ಸೇರುವಲ್ಲಿ ಅದು ಕೆಳಗಡೆ ಹೋಗದ ಹಾಗೆ ಒಂದು ರಚನೆ ಮನುಷ್ಯ ಪ್ರಯತ್ನದಿಂದ ಮಾಡಿ ಕಡಿಮೆ ಕೆಲಸ ಅದಲ್ಲಿ ನಡೆಯುವಂಥ ಬಾಟಲ್ ನೆಕ್ ಹೇಳ್ತೀವಿ, ಕಂಠದಂಥ ಜಾಗವನ್ನು ಗುರುತಿಸಿ ಅಲ್ಲಿ ಊರ ಜನ ಪರಸ್ಪರ ಸಹಕಾರದಿಂದ, ಜನ ಸಹಭಾಗಿತ್ವದಿಂದ ಅಡ್ಡ ಕಟ್ತಾರೆ. ಅಷ್ಟೇ, ಸಿಂಪಲ್. ಆಮೇಲೆ ಸಹಜ ಪುನರುಜ್ಜೀವನ, ನ್ಯಾಚುರಲ್ ರೀಜನರೇಷನ್. ಯಾವುದೇ ಜಾಗದಲ್ಲಿ ನೀವು ಹೋಗಿ ನೋಡಿ, ನಮ್ಮ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲೂ ಕೂಡ ಜನದನ ಒಳಗಡೆ ಬಿಡಬೇಡಿ, ಸ್ವಲ್ಪ ನೀರಿಂಗಿಸುವ ರಚನೆಗಳನ್ನು ಮಾಡಿಕೊಡಿ. ಇಷ್ಟು ಮಾಡಿಬಿಟ್ರೆ 10 ವರ್ಷದಲ್ಲಿ ಅದ್ಭುತವಾದ ಕಾಡು ತನ್ನಿಂದ ತಾನೇ ಬೆಳೀತದೆ. ಅರಣ್ಯ ಇಲಾಖೆಯಿಂದ ಗಿಡ ಕೊಂಡೋಗಿ ನಡಬೇಕಾದಿಲ್ಲ. ಪ್ರಕೃತಿಯೇ ಮಾಡುತ್ತೆ. ಪ್ರಕೃತಿ ಹೇಗೆ ಮಾಡುತ್ತೆ ಅಂದರೆ, ಹಕ್ಕಿಗಳು ಬಂದು ಬೀಜ ಹಾಕ್ತವೆ, ಪ್ರಾಣಿಗಳು ಹಬ್ಬಿಸ್ತವೆ, ಅಲ್ಲಿ ಕಾಡು ಬೆಳೀತದೆ. ಮರುಭೂಮಿಯಲ್ಲಿ, ರಾಜಸ್ಥಾನದ ಮರುಭೂಮಿಯಲ್ಲಿ ನೀವು ಅರಣ್ಯ ಇಲಾಖೆ ಕೊಡುವಂಥ ಗಿಡಗಳನ್ನು ನೆಟ್ಟು ಕಾಡು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಎ ಹಾಸ್ಟೆಲ್ ಎನ್ವೈರ್ಮೆಂಟ್. ಅಲ್ಲಿ ಆ ಉಷ್ಣತೆಯಲ್ಲಿ ಅದನ್ನು ಬದುಕಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ಸಹಜ ಪುನರುಜ್ಜೀವನ. ಅದಕ್ಕೆ ಒಂದು ದಾರಿ ಸೋಷಿಯಲ್ ಫೆನ್ಸಿಂಗ್ ಅಂತ. ಅಂದರೆ ಬೇಲಿಯೇ ಹಾಕೋದಲ್ಲ, ಬಾಯಿ ಬೇಲಿ ಅಂತ ಅದನ್ನು ಅದ್ಭುತವಾಗಿ ನನ್ನ ಸ್ನೇಹಿತ ಕಳವೆಯವರು ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ಹೇಗೆ ಮಾಡೋದು ಬಾಯಿ ಬೇಲಿ? ಸರ್, ಇದು ಊರಿನ ಕಾಡು, ಇಲ್ಲಿ ನಾವು ನೀರಿನ ಕೆಲಸ ಮಾಡ್ತಾ ಇದ್ದೀವಿ, ದಯವಿಟ್ಟು ನಿಮ್ಮ ದನ ಬಿಡಬೇಡಿ ಅಂತ ಹೇಳೋದು. ಮತ್ತೆ ಬಂದರೆ ಪಟಾಕಿ ಹೊಡೆಯೋದು ಇರ್ಬೋದು, ನನಗೆ ಗೊತ್ತಿಲ್ಲ. ಅಂತೂ ಬಾಯಿಯಲ್ಲೇ ಬೇಲಿ ಹಾಕೋದು ಕಡಿಮೆ ಖರ್ಚಲ್ಲಿ. ಅಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಬಂದರು. ನೋಡಿ, ಕೆಲವು ಹಳೆ ಮರದ ಕುತ್ತಿಗಳು ಏನಿರುತ್ತೆ ಅದು ಚಿಗುರಿ ಬರುತ್ತೆ, ಹಕ್ಕಿಗಳು ಬಂದ ಬೀಜ ಮೊಳೆಯುತ್ತೆ. ಆರಂಭದಲ್ಲಿ ಪ್ರಾಥಮಿಕ ಗಿಡಗಳು ಹುಡ್ತವೆ. ನಮ್ಮ ಅಕೇಶಿಯಾ ಜಾತಿಯ ಕ್ಷುದ್ರ ಜಾತಿಯ ಗಿಡಗಳು ಬೆಳೀಲಿಕ್ಕೆ ಶುರುವಾಗ್ತದೆ. ದ್ಯಾಟ್ ಪೇವ್ಸ್ ವೇ ಫಾರ್ ಎ ಹೈಯರ್ ವೆರೈಟಿ ಆಫ್ ಪ್ಲಾಂಟ್, ಸ್ಪೀಶೀಸ್ ಆಫ್ ಪ್ಲಾಂಟ್. ಇರಲಿ, ಇಲ್ಲಿ ಕಾಡು ಇದೆಲ್ಲ ಸಹಜ ಪುನರುಜ್ಜೀವನ. ಇದರಲ್ಲಿ ಒಂದು ನೆಟ್ಟ ಗಿಡ ಇಲ್ಲ. ಸಹಜ ಪುನರುಜ್ಜೀವನ ಆಗ್ತಾ ಬಂತು, ಸಸ್ಯಾವರಣ ಆಗ್ತಾ ಬಂತು, ಮಳೆ ನೀರು ತಡೆಯುವ ಕೆಲಸ ಆಗ್ತಾ ಬಂತು. 4ನೇ ವರ್ಷದಲ್ಲಿ 146 ಬಾವಿಗಳಲ್ಲಿ ನೀರು ಕಾಣಿಸ್ಕೊಂಡಿತು. 6-7 ವರ್ಷ ಆಗುವಾಗ ನಾಂಡುವಾಲಿ ನದಿ ಪುನಃ ಹರಿಲಿಕ್ಕೆ ಶುರುವಾಯಿತು. ಎಲ್ಲ ಡೆಲ್ಲಿಯಲ್ಲಿ, ಸೂರತ್ನಲ್ಲಿರುವವರು ಊರಿಗೆ ಬರಲಿಕ್ಕೆ ಶುರು ಮಾಡಿದರು. ದೊಡ್ಡ ಒಂದು ರೀತಿಯ ರಿವರ್ಸ್ ಮೈಗ್ರೇಷನ್ ಆಯಿತು. ಎಷ್ಟೋ ಮಂದಿ ಸಣ್ಣ ಸಣ್ಣ ಕೆಲಸ ಮಾಡ್ತಾ ಇದ್ದವರೆಲ್ಲ ಬಿಟ್ಟು ಕೃಷಿ ಮಾಡಲಿಕ್ಕೆ ಶುರು ಮಾಡಿದರು. ಊರಿನಲ್ಲಿ ಸಂಗೀತ ಮತ್ತೆ ಶುರುವಾಯಿತು. 2 ನದಿ ಪುನರುಜ್ಜೀವನದ ಕಥೆಯನ್ನು ಹೇಳಿದ್ದೀನಿ. ಇಡೀ ಊರು ಒಮ್ಮನಸ್ಸಿನಿಂದ ಕೆಲಸ ಮಾಡಿದರೆ ಕೇವಲ 500-600 ಮಿಲಿಮೀಟರ್ ಮಳೆಯಲ್ಲಿ ಕೂಡ 4-5 ವರ್ಷಗಳಲ್ಲಿ ನದಿಯನ್ನು ಕೂಡ ಪುನಃ ಹರಿಸ್ಲಿಕ್ಕೆ ಆಗತ್ತೆ ಅಂತ ಹೇಳೋದಕ್ಕೆ ಉದಾಹರಣೆ. ರಾಜಸ್ಥಾನದಲ್ಲಿ ಆಗತ್ತೆ, ನಮ್ಮಲ್ಲಿ ಆಗೋದಿಲ್ಲ ಅಂತ ಕೆಲವರು ಹೇಳಬಹುದು. ಅಥವಾ ಉಜಿರೆಯಲ್ಲಿ ಆಗತ್ತೆ, ಇದು ಬಂಟ್ವಾಳದಲ್ಲಿ ಕಷ್ಟ ಅಂತ ಇನ್ನು ಕೆಲವರು ಹೇಳಬಹುದು.
ಇವೆಲ್ಲ ನೆಪಗಳು ಮಾತ್ರ. ಯಾಕಾಗೋದಿಲ್ಲ? ಅಲ್ಲಿರೋ ಮಳೆ 500-600, ಇಲ್ಲಿ 3,500 ಮಿಲಿಮೀಟರ್ ಮಳೆ ಇದೆ. ಒಂದು ವರ್ಷಕ್ಕೆ 1.4 ಕೋಟಿ ಲೀಟರ್ ಒಂದು ಎಕರೆ ಮೇಲೆ ಸುರಿಯುತ್ತದೆ. ಇಲ್ಲಿ ಅಂತಲ್ಲ, ಇವತ್ತು ನಮ್ಮ 400-300 ಮಳೆಗಳ ಊರಿನಲ್ಲಿ ಜನರ ಇಚ್ಛಾಶಕ್ತಿ, ರಾಜಕೀಯ ಇಚ್ಛಾಶಕ್ತಿ ಅಂತ ಒಂದು ಶಬ್ದ ಕೇಳಿದೀವಿ ಹೊರತು ಹಾಗೊಂದು ವಸ್ತು ಇದೆಯಾ ಇಲ್ವಾ ಅಂತ ನನಗಿನ್ನೂ ಗೊಂದಲವೇ ಇದೆ. ಸಮುದಾಯದ ಇಚ್ಛಾಶಕ್ತಿ ಇದ್ದರೆ 2 ವರ್ಷಗಳಲ್ಲಿ ಒಳ್ಳೆಯ ಪ್ಲ್ಯಾನಿಂಗ್ ಇದ್ದರೆ, ಆಮೇಲೆ ಒಂದಷ್ಟು ಪ್ರಾಮಾಣಿಕ ನಾಯಕತ್ವ ಇದ್ದರೆ 2 ವರ್ಷಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸಲಿಕ್ಕೆ ಸಾಧ್ಯ ಇದೆ. ಕೋಲಾರದಲ್ಲೂ ನೀಗಿಸಲಿಕ್ಕೆ ಸಾಧ್ಯ ಇದೆ. ನದಿ ಹರಿಸಬೇಕಾಗಿಲ್ಲ, ತಿರುಗಿಸಬೇಕಾಗಿಲ್ಲ. ಆದರೆ ದುರದೃಷ್ಟವಶಾತ್ ನಮ್ಮ ಬಹಳಷ್ಟು ಮಂದಿ ಆಡಳಿತದವರಿಗೆ ಸ್ಮಾಲ್ ಈಸ್ ನಾಟ್ ಬ್ಯೂಟಿಫುಲ್, ಹಾಗಾಗಿ ನಾವು ಪಾತಾಳ ಗಂಗೆಯನ್ನು ಹುಡುಕ್ತೀವಿ, ಸಮುದ್ರದ ನೀರಲ್ಲಿ ಇನ್ನು ಅದನ್ನು ತರುವ ಬಗ್ಗೆ ಯೋಚನೆ ಮಾಡ್ತೀವಿ, ನದಿ ತಿರುಗಿಸುವಂಥ ಹುಚ್ಚು ಯೋಜನೆಗಳಿಗೆ ಹೋಗ್ತೀವಿ. ಫಾರೆಸ್ಟ್ ಈಸ್ ದಿ ಮದರ್ ಆಫ್ ರಿವರ್ಸ್ ಅಂತ. ಯಾಕಾಗಿ ಕ್ಷಾಮ ಬರ್ತಾ ಇದೆ? ಬೇರೆ ಬೇರೆ ಕಾರಣಗಳಿವೆ. ನಾವು ಮುಖ್ಯ ಕಾರಣಗಳಿಂದ, ಮೆಗಾ ಕಾರಣಗಳಿಂದ ನೋಡ್ತಾ ಬಂದರೆ, ನಾವು ನಮ್ಮ ಪ್ರಾಥಮಿಕ ಶಾಲಾ ಪಾಠದಲ್ಲಿ ಓದಿದ್ದೀವಿ, ಯಾವುದೇ ಭೂಭಾಗದಲ್ಲಿ ಜನಜೀವನ ಸುಗಮವಾಗಿ ನಡಿಬೇಕಿದ್ರೆ 3 ಕಾಡಿರಬೇಕು. ಎಷ್ಟಿದೆ ಇವತ್ತು? 20% ಕೂಡ ಇಲ್ಲ. ಕಾಡು ಹೇಗೆ ನಮಗೆ ಪ್ರಯೋಜನ ಕೊಡುತ್ತೆ ನೋಡಿ. ಮಳೆ ಸುರಿಯುವಾಗ ಆ ಮಳೆ ಇಳೆಯಲ್ಲಿ ಇಂಗಬೇಕಿದ್ರೆ ತಡೆಗಳು ಬೇಕೇ ಬೇಕು. ಒಂದು ನೈಸರ್ಗಿಕವಾದ ತಡೆ ಕಾಡು, ಎರಡನೇದು ಮನುಷ್ಯ ನಿರ್ಮಿತ, ನಮ್ಮ ಹಿರಿಯರು ಮಾಡಿರುವಂಥ ಪಾರಂಜವ್ಯಗಳು, ಪಾರಂಪರಿಕ ಜಲ ಸಂರಕ್ಷಣಾ ವ್ಯವಸ್ಥೆಗಳು, ಟ್ರೆಡಿಷನಲ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ಸ್ 2 ಇವೆ. ರಾಜಸ್ಥಾನದಲ್ಲಿಯೂ ಇದೆ, ಇಲ್ಲೂ ಇದೆ. ಒಂದೊಂದು ಊರಿನಲ್ಲಿ ಒಂದೊಂದು ವಿಶಿಷ್ಟವಾದಂಥ ಜಲ ಸಂರಕ್ಷಣಾ ವ್ಯವಸ್ಥೆ ಇದೆ. ಬರ ನಿರೋಧಕ ಜಾಣ್ಮೆಗಳಿವೆ ಸ್ನೇಹಿತರೆ. ಬರವನ್ನು ಒಂದಷ್ಟು ಮಟ್ಟಿಗೆ ಅಸಹ್ಯವಾಗಿ ಮಾಡುವಂಥ ವಿದ್ಯೆಗಳಿರ್ತವೆ, ಹಿಂದಿಂದ ಬಂದದ್ದಿವೆ. ಅದು ಕೆಲವು ಸತಿ ನಾವು ನೋಡಲಿಕ್ಕೆ ನಮ್ಮ ನೋಡುವ ಕಣ್ಣುಗಳು ಇಲ್ಲದೆ ಹೋಗ್ಬೋದು, ಈವರೆಗೆ ದಾಖಲಾತಿ ಆಗದೇ ಇರಬಹುದು. ಅದ್ಭುತವಾದಂಥ ಡ್ರಾಟ್ ಪ್ರೂಫಿಂಗ್ ಸಿಸ್ಟಮ್ಸ್ ಇದೆ ಈ ದೇಶದಲ್ಲಿ. ಮಳೆ ಹೇಗೆ ಬೇಕಿದ್ರೂ ಬರಲಿ, ಅದನ್ನು ಬಹು ಹಂತಗಳಲ್ಲಿ, ದೊಡ್ಡ ಮರ, ಅದಕ್ಕೆ ಅಪ್ಪಿದ್ದ ಚಿಕ್ಕ ಮರ, ಪೊದೆಗಳು, ಕೆಳಗಡೆ ತರಗೆಲೆಯ ರಾಶಿ, ನಾವು ಅದನ್ನು ಹಟ್ಟಿಗೆ ತಂದು ಹಾಕದೇ ಇದ್ದರೆ, ಆಮೇಲೆ ಇನ್ನೂ ಕೆಳಗೆ ಹ್ಯೂಮಸ್, ಕಾಡು ಮಣ್ಣು, ಈ ಥರ ಬೇರೆ ಬೇರೆ ಪದರಗಳು ಮಳೆ ಯಾವುದೇ ಇಂಟೆನ್ಸಿಟಿಯಲ್ಲಿ ಬರಲಿ ಅದನ್ನು ತಡೆದು ಹನಿ ಹನಿಯಾಗಿ ಭೂಮಿಗೆ ಕುಡಿಸಿ ಬಿಡ್ತವೆ. ಅದಕ್ಕೆ ಹೇಳ್ತಾರೆ ಕಾಡೇ ನದಿಗಳ ತಾಯಿ, ಫಾರೆಸ್ಟ್ ಇಸ್ ದಿ ಮದರ್ ಆಫ್ ರಿವರ್ಸ್. ಕಾಡು ನಾಶ ಆದರೆ ಏನಾಗುತ್ತೆ? ತರಗೆಲೆಗಳ ರಾಶಿ ಇದ್ದರೆ ಅದು ನೀರಿಂಗಿಸುವುದರಲ್ಲಿ ಒಂದು ಸಹಾಯ ಮಾಡುತ್ತೆ ಮಾತ್ರ ಅಲ್ಲ, ದೊಡ್ಡ ಮರಗಳಿಗೆ ಅಲ್ಲಿ ಚಿಕ್ಕ ಮರಿಗಳು ಹುಟ್ಟುತ್ತವೆ. ಬಿದ್ದ ಬೀಜ ಮೊಳೆಬೇಕಿದ್ರೆ ಇಂಥ ವಾತಾವರಣ ಬೇಕು. ನೀವು ಇದನ್ನೆಲ್ಲ ಬೋಳು ಮಾಡಿ ಇಟ್ಟರೆ ಅಲ್ಲಿ ಮತ್ತೆ ತಾಯಿ ಮರಗಳಿರ್ತಾರೆ, ಮರಿಮರಗಳು ಹುಟ್ಟೋದಿಲ್ಲ. ಯಾಕಾಗಿ ಇವತ್ತಿಷ್ಟು ಟೆಂಪರೇಚರ್ ನಮ್ಮಲ್ಲಿ ಸಡನ್ ಆಗಿ ಏರಿದೆ, ಆಗಾಗ ಏರ್ತಾ ಇದೆ? ನಾವೆಲ್ಲರೂ ಹೇಳೋದೇನಂತ ಹೇಳಿದರೆ ವರ್ಷದಿಂದ ವರ್ಷಕ್ಕೆ ಭಾಳ ಇರುತ್ತೆ ಸ್ನೇಹಿತರೆ. ನಾವು ಕನ್ಸಿಡರ್ ಮಾಡದೇ ಇರುವಂಥ ಒಂದು ವಿಚಾರ ಇದೆ. ಕಾಡ್ಗಿಚ್ಚು ನಮ್ಮ ಟೆಂಪರೇಚರ್ ಏರಿಸೋದು ಮಾತ್ರ ಅಲ್ಲ, ಈ ಥರ ಕಾಡ್ಗಿಚ್ಚು ಬಿದ್ದು ಕಾಡು ನಾಶ ಆಗಿ ಹೋದರೆ ಅದು ರಿಜನರೇಷನ್ ಆಗೋದು ಯಾವಾಗ? ಮಳೆ ನೀರು ಇಂಗುವಂಥ ವ್ಯವಸ್ಥೆಗೆ ಎಷ್ಟು ದೊಡ್ಡ ಹೊಡೆತ ಬೀಳ್ತಾ ಇದೆ ಅಂತ ಯೋಚನೆ ಮಾಡಿ. ನಾವು ಬುದ್ಧಿವಂತರ ಜಿಲ್ಲೆ, ಬುದ್ಧಿವಂತರಿಗೆ ಪುನಃ ಹೇಳಬೇಕಾಗತ್ತೆ, ಕಾಡೆಲ್ಲೆಲ್ಲಿ ನಾಶ ಆಗ್ತದೆ ಅಲ್ಲಿ ಮಳೆ ನೀರು ಇಂಗೋದಿಲ್ಲ, ಓಡಲಿಕ್ಕೆ ಶುರುವಾಗ್ತದೆ, ನೆರೆ ಕಾಣ್ತದೆ. ಬೇಸಿಗೆಯಲ್ಲಿ ಬಾವಿಯಲ್ಲಿ ನೀರು ಇರೋದಿಲ್ಲ, ಯಾಕಂದರೆ ಎಲ್ಲವೂ ತಡೆದು ಮಳೆಗಾಲದಲ್ಲಿ ಇಂಗಬೇಕಾದ ನೀರು ಓಡಿ ಕೆಂಪು ನೀರಾಗಿ ಹೋಗಿದ್ದರಿಂದ ಡಬಲ್ ನಷ್ಟ ಆಗ್ತಾ ಇದೆ. ಬೇಸಿಗೆಯಲ್ಲಿ ನೀರು ಇರೋದಿಲ್ಲ. ಯಾಕಾಗಿ ಕ್ಷಾಮ ಬರ್ತಾ ಇದೆ? ಚಿಕ್ಕ ಕಾರಣದಿಂದ ಶುರು ಮಾಡೋಣ. ನಿಮ್ಮ ನಲ್ಲಿಯಲ್ಲಿ ಸೆಕೆಂಡಿಗೆ 1 ಹನಿ ನೀರು ಸೋರಿ ಹೋದರೆ ದಿವಸಕ್ಕೆ 40ರಿಂದ 50 ಲೀಟರ್ ಹಾಳಾಗಿ ಹೋಗುತ್ತೆ. ನೀರಿನ ಪೋಲು ಸಮಾಜ ದ್ರೋಹ. ಅಂತರ್ಜಲವನ್ನು ನಾವು ಅಮಿತವಾಗಿ ಬಳಕೆ ಮಾಡ್ತೀವಿ. ಯಾವುದೇ ಹಳ್ಳಿಗೆ ಹೋಗಿ ಅಲ್ಲಿ ಹಿರಿಯರ ಹತ್ರ ಮಾತಾಡಿ, ಅಣ್ಣ ಈ ಊರಿನಲ್ಲಿ ಕ್ಷಾಮ ಶುರುವಾಗಿದ್ದು ಯಾವಾಗ ಅಂತ. 1983ರಲ್ಲಿ ನಮ್ಮಲ್ಲಿ ಒಂದು ದೊಡ್ಡ ಕ್ಷಾಮ ಬಂತು. ಆದರೆ ಇನ್ನೂ ನೀವು ಸ್ವಲ್ಪ ಹೆಚ್ಚು ಅವರ ಹತ್ರ ಅಧ್ಯಯನ ಮಾಡಿದರೆ ಕೇಳಿದರೆ ಯಾವ ಊರಿನಲ್ಲಿ ಯಾವಾಗ ಕರೆಂಟ್ ಬಂದಿದೆಯೋ ಅಲ್ಲಿಂದ ಕ್ಷಾಮ ಶುರುವಾಗಿರ್ತದೆ. ಮಳೆಯಿಂದ ಸಿಗೋ ನೀರೆಷ್ಟು, ನೀರನ್ನು ಲೆಕ್ಕ ಹಾಕೋದನ್ನು ಅಭ್ಯಾಸ ಮಾಡಿ ಅಂತ ಹೇಳಿದೆ. ಇಲ್ಲಿ 3,500 ಲೀಟರ್ ನೀರು ಸಿಗುತ್ತೆ. 10 ಸೆಂಟ್ಸ್ನ ಮೇಲೆ 14 ಲಕ್ಷ ಲೀಟರ್ ನೀರು ಸುರಿಯುತ್ತೆ. 5 ಸೆಂಟ್ಸ್ನ ಮೇಲೆ 7 ಲಕ್ಷ ಲೀಟರ್ ಸುರಿಯುತ್ತೆ. 5 ಸೆಂಟ್ಸ್ನವರು ಕೂಡ ನೀರಿಂಗಿಸ್ಬೋದು, ಸಾಕಷ್ಟು ಜಲ ಸಂರಕ್ಷಣೆ ಕೆಲಸ ಮಾಡ್ಬೋದು. ಇಲ್ಲಿ ಸುರಿಯುವ ಒಟ್ಟು ಮಳೆಯಲ್ಲಿ ಲೆಕ್ಕ ಹಾಕಿದ್ದಾರೆ, ಕೇವಲ 8ರಿಂದ 10% ಮಾತ್ರ ಇಲ್ಲಿ ಇಂಗ್ತಾ ಇದೆ. ಉಳಿದಿದ್ರಲ್ಲಿ ಭಾಳ ದೊಡ್ಡ ಪಾಲು ಆವಿ ಆಗ್ತಾ ಇದೆ, ಇನ್ನೊಂದು ದೊಡ್ಡ ಪಾಲು ಸಮುದ್ರ ಹೋಗಿ ಸೇರ್ತಾ ಇದೆ. ನಾವು ಯಾಕಾಗಿ ಕ್ಷಾಮ ಬರ್ತಾ ಇದೆ ಅಂತ ಕೇಳಿದರೆ ಯಾರನ್ನು ದೂರಬೇಕು? ಇಲ್ಲಿ ಬರುವ ಕ್ಷಾಮಕ್ಕೆ ಮಳೆಯನ್ನು ದೂರಬೇಕಾ? ಕರ್ನಾಟಕದಲ್ಲಿ 2 ವಿಭಿನ್ನ ಪರಿಸ್ಥಿತಿಗಳಿವೆ, ಒಂದು ಬಯಲು ಸೀಮೆ, ಒಂದು ಮಲೆನಾಡು. ಮಲೆನಾಡು ಅಂದರೆ ಮಲೆನಾಡು. ಇಲ್ಲಿ ನಾವು ಯಾರೂ ಕೇಳದ ಒಂದು ಪ್ರಶ್ನೆ ಇದೆ, ನಾವು ಕನಿಷ್ಠ ಅಂದರೆ ಎಷ್ಟು ಮಳೆಯಲ್ಲಿ ನಗನಗುತ್ತಾ ಜೀವನ ಮಾಡಬಹುದು? ಆ ಪ್ರಶ್ನೆನೇ ಯಾರೂ ಕೇಳೋದಿಲ್ಲ. ಎಲ್ಲರೂ ಹೇಳ್ತಾರೆ ಮಳೆ ಕಡಿಮೆ ಆಯ್ತಪ್ಪ ಅಂತ. ನಮಗೆ ನಾವು 3,500 ಮಳೆ ಕಡಿಮೆ ಆಯ್ತಪ್ಪ ಅಂದರೆ ರಾಜಸ್ಥಾನದ ಇಸಾವಲ್ನಲ್ಲಿ 100 ಮಿಲಿಮೀಟರ್ನಲ್ಲಿ ಜನ ಹೇಗೆ ಬದುಕ್ತಾರೆ? ಪಶ್ಚಿಮ ರಾಜಸ್ಥಾನ ಅತ್ಯಂತ ನೀರು ಸಂಕಟ ಇರುವ ಜಾಗದಲ್ಲಿ ಜನ ಹೇಗೆ ಬದುಕ್ತಾರೆ? ಲಾಪೋಡಿಯಾದಲ್ಲಿ ಹೇಗೆ ಬದುಕ್ತಾರೆ? ಕೋಲಾರದಲ್ಲಿ ಹೇಗೆ ಬದುಕ್ತಾರೆ? ಇದೆಲ್ಲ ಪ್ರಶ್ನೆಗಳನ್ನು ನಾವು ಕೇಳಬೇಕಾಗತ್ತೆ. ಇರಲಿ,
ಏನಾಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮಲೆನಾಡಿನ ಮಟ್ಟಿಗೆ ಮಾತಾಡುವುದಾದರೆ ಮಳೆ ಜುಲೈಯಲ್ಲಿ 15 ದಿವಸ ಬಿಸಿಲು ನೋಡಿದ್ದೀವಿ ನಾವು. ತುಂಬ ವ್ಯತ್ಯಾಸ ಆಗ್ತಾ ಇದೆ ವಿತರಣೆಯಲ್ಲಿ. ದಕ್ಷಿಣ ಕನ್ನಡದಲ್ಲಿ ಮಳೆ ಕೊಯ್ಲು ಬೇಕೇ ಅಂತ ಸೆಮಿನಾರ್ ನಡೆಸಿದ ದಿನಗಳು ಬಹಳ ಹಿಂದೆ ಅಲ್ಲ, ಯಾರು ಎಲ್ಲಿ ಅಂತ ಬೇಡ. ನಮ್ಮಲ್ಲೂ ಈಗಲೂ ಕೆಲವರಿದ್ದಾರೆ, ಇಲ್ಲಿ ನಿಜವಾಗಿ ಈ ಮಳೆ ಕೊಯ್ಲು ಬೇಕಲ್ಲ, ನೀವು ಹೀಗೆ ಸುಮ್ಮನೆ ಹೇಳುವ ಅಭ್ಯಾಸದಿಂದ ಹೇಳ್ತಾ ಹೋಗೋದಾ ಅಂತ. ನಾನು ಅದಕ್ಕೆ ಉತ್ತರ ಹೇಳೋದಿಲ್ಲ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಇನ್ಫೋಸಿಸ್ನವರು ಉಳಿತಾಯ ಮಾಡಬೇಕಾ? ತಿಂಗಳು ಬರುತ್ತಲ್ಲ. ಹಾಗೆ ನೋಡಿ, ಮಳೆ ಕೊಯ್ಲು ಅಂತ ಹೇಳುವಂಥದ್ದು ನಾನು ಆಗಲೇ ಹೇಳಿದೆ, ನಾವು ಜಲಸಾಕ್ಷರ ಆಗಬೇಕು, ನೀರನ್ನು ಎಚ್ಚರದಿಂದ ಬಳಸೋದನ್ನು ಅಭ್ಯಾಸ ಮಾಡಬೇಕು. ಮಳೆ ಜಾಸ್ತಿ ಮಾಡೋ ಬಟನ್ಗಳು ನಮ್ಮ ಕೈಯಲ್ಲಿಲ್ಲ. ನಮ್ಮ ಮನೆಯಲ್ಲಿ ಇರುವ ಹನಿ ಹನಿ ನೀರನ್ನು ಎಚ್ಚರದಿಂದ ಬಳಸುವುದು ಪೂರ್ತಿ ನಮ್ಮ ಕೈಯಲ್ಲಿದೆ. ಅದು ನಮ್ಮ ಟಾಯ್ಲೆಟಿಂದ ಶುರು ಮಾಡಿ ಅಡಿಗೆ ಮನೆವರೆಗೆ ಇದರೆಲ್ಲ ನಾವು ಅಭ್ಯಾಸ ಮಾಡಿಕೊಂಡ್ರೆ ಮಳೆ ಕೊಯ್ಲು ಅಥವಾ ನೀರಿನ ಎಚ್ಚರ ಅಂತ ಹೇಳುವಂಥದ್ದು ಮನೆಯಲ್ಲಿ ನೀರಿನ ಉಳಿತಾಯ ಪಾಠ ಹೇಳಿ ಬರೋದಲ್ಲ, ಅಪ್ಪ ಅಮ್ಮ ಮಾಡೋದನ್ನು ನೋಡಿ ಮಕ್ಕಳು ಕಲಿಬೇಕು. ನಾವು ನೀರನ್ನು ಇನ್ನೂ ಕೂಡ ನಮಗೇನು ತಲೆಯೊಳಗಿದೆ ಅಂತ ಹೇಳಿದ್ರೆ, ನಾವು ಬೇಕಾದಷ್ಟು ನೀರು ಇನ್ನು ಯಾರಪ್ಪ ಇವರು ಏನು ಕೇಳ್ತಾರೆ ಅಂತ. ನೋಡಿ, ಮಳೆ ಕೊಯ್ಲಿನ ಅದ್ಭುತವಾದಂಥ ಉದಾಹರಣೆ. ನಾನು ಮಳೆ ಕೊಯ್ಲಿಗೆ ಬರ್ತಾ ಇದ್ದೀನಿ. ಮೊದಲು ಮಾಡಬೇಕಾದ ಕೆಲಸ ಮಳೆ ಕೊಯ್ಲಲ್ಲ, ನಾವು ನೀರಿನ ಬಗ್ಗೆ, ನೀರನ್ನು ಕಟ್ಟೆಚ್ಚರದಿಂದ ಬಳಸೋದನ್ನು ಅಭ್ಯಾಸ ಮಾಡಬೇಕು. ನಮ್ಮ ಊರಿಗೆ ನಮ್ಮ ಅಪ್ಪನ ಕಾಲದಲ್ಲಿ ನೀರಿನ ಸುಸ್ಥಿತಿ ತಂದಂಥ ವ್ಯವಸ್ಥೆಗಳು ಯಾವುದು ಅರ್ಥ ಮಾಡ್ಕೋಬೇಕು. ಅದನ್ನು ಏನು ಮಾಡಬೇಕು, ಇವತ್ತು ಯಾವ ಸ್ಥಿತಿಯಲ್ಲಿದೆ, ನಾವು ಪುನರುಜ್ಜೀವನ ಮಾಡ್ಬೋದಾ ಅರ್ಥ ಮಾಡ್ಕೋಬೇಕು. ಇವೆಲ್ಲ ಇದೆ. ಆದರೆ ಮಳೆ ಕೊಯ್ಲಿನ ವಿಚಾರಕ್ಕೆ ಬಂದಾಗ ಇದೆಲ್ಲ ಆದಮೇಲೆ ಬರಬೇಕಾದ ಮಳೆ ಕೊಯ್ಲು. ಏನು ಮಳೆ ಕೊಯ್ಲು ಅಂದರೆ ರಾಕೆಟ್ ಸೈನ್ಸ್ ಏನಲ್ಲ. ಬೀಳೋ ಮಳೆಯನ್ನು ಅದರ ಪಾಡಿಗೆ ಓಡಲಿಕ್ಕೆ ಬಿಡದೆ, ಮರ ನಿಂತ್ಕೊ, ಇಲ್ಲಿ ನನಗೆ ನೀರು ಬೇಕು ನಾಳೆಗೆ, ಸಾವ್ದ ಬರಸೆ ಅಂತ ಹೇಳುವಂಥ ಮಂದಿ ಮಳೆ ಬೇಕು ನನಗೆ ತಡೆಯುವ ಕೆಲಸ ಮಾಡಬೇಕಾಗಿದೆ. ನಾವು ಮಾಡ್ತೀವಿ ತುಂಬ ಪ್ರೀತಿಯಿಂದ. ಯಾರಾದರೂ ಬಂದರೆ, ಅತಿಥಿಗಳು ಬಂದರೆ, ನಾಳೆ ದಿವಸ ಪಾಯಸದ ಊಟ ಮಾಡ್ತೀವಿ ಅಂತಲೋ ಮೀನು ಊಟ ಮಾಡ್ತೀವಿ ಅಂತ ಏನೇನೋ ಹೇಳ್ತೀವಿ. ಯಾಕೆ ಇದೇ ಪ್ರೀತಿಯನ್ನು ತೋರಿಸಿ ನೀವು ನಿಮ್ಮ ಮಳೆಯನ್ನು ಸ್ವಲ್ಪ ಕಾಲ ನಿಲ್ಲಿಸ್ಕೊಳ್ಳೋದಿಲ್ಲ? ಗಿವ್ ಅಪೋರ್ಚುನಿಟಿ ಟೈಮ್ ಟು ರೈನ್ ಟು ಪರ್ಕೊಲೇಟ್. ಮಳೆ ನೀರಿಗೆ ಇಂಗ್ಲಿಕ್ಕೆ ಸಾವಕಾಶ ಕಲ್ಪಿಸಿಕೊಡಿ. ನಿಮ್ಮ ಕಾಂಪೌಂಡಿನಲ್ಲಿ ಕಳೆದ ವರ್ಷ ಬಿದ್ದ ನೀರು 5 ಮಿನಿಟ್ನಲ್ಲಿ ಹೊರಗಡೆ ಹೋಗ್ತಾ ಇದ್ದರೆ 10 ನಿಮಿಷ ನಿಲ್ಲಿಸ್ಲಿಕ್ಕಾಗ್ತದೋ ಯೋಚನೆ ಮಾಡಿ. ನಿಮಗೆ ಹೊಳೆಯುತ್ತೆ ದಾರಿಗಳು. ಇಂಗು ಗುಂಡಿಗಳು ಏನು ಮಾಡಬೇಕು? ಇಂಗು ಗುಂಡಿ ನಮ್ಮ ಈ ಭಾಗಕ್ಕೆ ಹೇಳುವಂಥ ಒಂದು ಸರಳವಾದಂಥ ಒಂದು ವಿದ್ಯೆ. ಇಂಗು ಗುಂಡಿಯೇ ಜಲಾನಯನ ಅಲ್ಲ, ಅದು ಒಂದು ದಾರಿ. ಎಲ್ಲಿ ಮಾಡಬಾರ್ದು ಅಂತ ಮೊದಲು ಹೇಳ್ತೀನಿ. ಒಂದು ಕಕ್ಕಸಿನ ಗುಂಡಿ ಇರುವಲ್ಲಿ ಒಂದು 30 ಫೀಟು ಸುತ್ತಮುತ್ತ ಮಾಡಬೇಡಿ. ಆಮೇಲೆ ಲ್ಯಾಂಡ್ ಕಟ್ಟಿಂಗ್, ನೀಕ ತೆಗೆದಲ್ಲಿ ಅದು ಕುಸಿದು ಬೀಳುವಷ್ಟು ಅಪಾಯ ಆಗುವಷ್ಟು ಹತ್ತಿರದಲ್ಲಿ ಕಾಮನ್ ಸೆನ್ಸಿಗೆ ಹೋಗುವಂಥದ್ದು ಮಾಡಬೇಡಿ. ಮಣ್ಣಿನ ಗೋಡೆ ಇದ್ದರೆ ಪಕ್ಕದಲ್ಲಿ ಮಾಡಬೇಡಿ. ಆಮೇಲೆ ದೊಡ್ಡದಾಗಿ ಮಾಡಬೇಡಿ, ಡಿಸೆಂಟ್ರಲೈಸ್ ಆಗಿ ಎಲ್ಲಿ ಮಳೆ ನೀರು ಓಡುತ್ತೆ ಅದನ್ನು ನೋಡಿಕೊಂಡು, ಎಷ್ಟು ಓಡುತ್ತೆ ನೋಡಿಕೊಂಡು ಅದನ್ನು ಅಲ್ಲಿ ತುಂಬಿಕೊಳ್ಳುವಷ್ಟು ಚಿಕ್ಕ ಚಿಕ್ಕದು ಮಾಡ್ತಾ ಬನ್ನಿ. ವಿಜ್ಞಾನ ಇದು ಏನೋ ಇದರಲ್ಲಿ ಮಾಡೋದಲ್ಲ. ಆದರೆ ಇಂಗು ಗುಂಡಿಗಳದ್ದೇ ಸ್ವಲ್ಪ ಪ್ರಭೇದಗಳು, ಟ್ರೆಂಚ್ಗಳು, ಬೇರೆ ಬೇರೆ ಸಾಕಷ್ಟು ಈ ಕೆಲಸ ಬಂದಿರೋ ಮಾಹಿತಿ ಇದೆ. ವಿಡಿಯೋಗೆ ಬಂದುವೆ ಇಂಗು ಗುಂಡಿಗಳು ಬಗ್ಗೆ ಹೇಗೆ ಮಾಡ್ಬೋದು, ಏನು ಮಾಡ್ಬೋದು, ಬೇರೆ ಬೇರೆ ಕಡೆ ಹೇಗೆ ಮಾಡ್ಬೋದು. ಒಂದು ಕಾಲೇಜ್ ಮೈದಾನದಲ್ಲಿ ಅವ್ರ ಮಕ್ಕಳಿಗೆ ಆಟ ಆಡೋದಕ್ಕೂ ತೊಂದರೆ ಆಗದ ಹಾಗೆ ಹೇಗೆ ಮಾಡ್ಬೋದು. ಬದಿಯಿಂದ ಒಂದು ಕಣಿ ತಂದು ಒಂದು ಸ್ವಲ್ಪ ಫಿಲ್ಟರ್ ಮೀಡಿಯಾ ಎಲ್ಲ ಹಾಕ್ಬಿಟ್ಟು ಇಡೀ ಈ ಜಾಗದಲ್ಲಿ ಇರುವ ನೀರನ್ನು ಪೂರ್ತಿ ನಾವು ಇಲ್ಲಿ ಇಂಗಿಸ್ಲಿಕ್ಕೆ ಬರ್ತೇವೆ. ಒಂದು ಸರಳವಾದ ಇಂಗು ಗುಂಡಿ, ಭಾಳ ದೊಡ್ಡದು ಮಾಡಬೇಡಿ. ಅದಕ್ಕಾಗಿ JCB ತರಬೇಡಿ. ನೀರು ಇಂಗಿಸುವುದನ್ನು ಅಲ್ಲಿ 2 ವಿಧಾನವೇ. ಒಂದು, ಬೀಳೋ ಮಳೆಯನ್ನು ಅಲ್ಲೇ ಇಂಗಿಸಿ ಅಂತ ಇವತ್ತು ಜಗತ್ತು ಒಪ್ಕೊಂಡಿದೆ. ಇದು ಸ್ವಾಭಿಮಾನದ ದಾರಿ. ಕ್ಯಾಚ್ ರೈನ್ ವೇರ್ ಇಟ್ ಫಾಲ್ಸ್. ನೀರು ದೂರಕ್ಕೆ ಹೋದ್ಮೇಲೆ ಅದನ್ನು ಇಂಗಿಸುವುದು, ತಡೆಯೋದು ಸ್ವಲ್ಪ ಶ್ರಮದ ದಾರಿ, ಖರ್ಚಿನ ದಾರಿ. ನೀರನ್ನು ಬೀಳುವಲ್ಲೇ ಇಂಗಿಸುವುದನ್ನು ಇನ್ ಸಿಟು ರೈನ್ ಹಾರ್ವೆಸ್ಟಿಂಗ್, ತತ್ಸ್ಥಳ ಮಳೆ ಕೊಯ್ಲು ಅಂತ ಹೇಳ್ತೀವಿ. ದೂರಕ್ಕೆ ಹೋದ್ಮೇಲೆ ಹೊರನೆಲೆ ಮಳೆ ಕೊಯ್ಲು ಅಂತ ಹೇಳ್ತೀವಿ. ದೂರಕ್ಕೆ ಹೋದ್ಮೇಲೆ ಏನು ಕಷ್ಟಪ್ಪ ಅಂತ ಹೇಳಿದರೆ, ತಡೆಯೋದಕ್ಕೆ ಶಕ್ತಿ ಜಾಸ್ತಿ ಬೇಕು, ಖರ್ಚು ಜಾಸ್ತಿ ಬೇಕು. ಸಿಮೆಂಟ್ ಬೇಕಾಗ್ಬೋದು, ಕಬ್ಬಿಣದ ಸರಳು ಬೇಕಾಗ್ಬೋದು, ಎಂಜಿನಿಯರ್ ಬೇಕಾಗ್ಬೋದು. ಇದು ಯಾವುದು ಬೇಡ. ನಮ್ಮಲ್ಲಿ ಬೀಳೋ ನೀರು ವಿಧಾನ ಯಾವುದೇ ಇರಲಿ, ಛಾವಣಿ ಪಕ್ಕದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಕಾಂಪೌಂಡಲ್ಲಿ ಇಂಗಿಸೋದಕ್ಕೆ ಅಭ್ಯಾಸ ಮಾಡೋಣ. ಜನಸಾಮಾನ್ಯರು ಮಾಡಬಹುದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೊಂದು ದೊಡ್ಡ ದೊಡ್ಡ ಪೇಟೆಯಿಂದ ತರುವ ವಸ್ತುಗಳು ಬೇಡ. ಹಾರೆ ಪಿಕ್ಕಾಸಿಗಳು ನಮ್ಮ ಹತ್ತಿರವೇ ಇರುತ್ತೆ. ಆಮೇಲೆ ಅದು ಪರಿಸರ ಸ್ನೇಹಿ ಕೆಲಸ. ಹಾಗಾಗಿ ನಾವು ಮಾಡಬೇಕಾದ್ದು ಕ್ಯಾಚ್ ರೈನ್ ವೇರ್ ಇಟ್ ಫಾಲ್ಸ್. ಓಡುವ ನೀರನ್ನು ನಡೆಯುವ ಹಾಗೆ ಮಾಡಿ, ನಡೆಯುವ ನೀರನ್ನು ತೆವಳುವ ಹಾಗೆ ಮಾಡಿ, ತೆವಳುವ ನೀರನ್ನು ನಿಲ್ಲಿಸಿ, ನಿಂತ ನೀರನ್ನು ಇಂಗಿಸಿ. ನಾನು ಭಾಳ ಸರಳವಾಗಿ ಹೇಳ್ತೀನಿ. ನೋಡಿ, ಸುತ್ತಲೂ ಅವಲೋಕನ ಮಾಡಿ ಎಲ್ಲಿ ನೀರು ಹೊರಗಡೆ ಓಡ್ತಾ ಇದೆ ಅಂತ. ಮೇಕ್ ಯುವರ್ ಹೋಮ್ ಸ್ಟೆಡ್ ಎ ವಾಟರ್ ಶೆಡ್. ನಿಮ್ಮ ಹಿತ್ತಲನ್ನೇ ಒಂದು ಜಲಾನಯನ ಮಾಡಿ. ಇವತ್ತೇ ಹೋಗಿ ನೋಡಿ, ಪ್ಲ್ಯಾನ್ ಮಾಡಿ ಎಲ್ಲೆಲ್ಲಿ ನೀರು ಹೊರಗಡೆ ಓಡ್ತಾರೆ ಅಂತ. ಅದನ್ನು ತಡೆಯೋ ಪ್ರಯತ್ನ ಮಾಡಿ. ಸಿಂಪಲ್. ಹೆಂಗೆ ತಡೆಯೋದಕ್ಕೆ ನಿಮ್ಗೆ ಏನು ಯೋಚನೆ ಹೋಗುತ್ತೆ ಮಾಡಿ, ಸರಳವಾಗಿ ಮಾಡಿ. ಏನಿಲ್ಲ, ಇಷ್ಟು ಮಳೆ ಬೀಳುವ ಊರಿನವರಿಗಿರುವ ದೊಡ್ಡ ಭಾಗ್ಯ ಏನಂತ ಹೇಳಿದರೆ, ಕಿಸೆಯಿಂದ ₹1 ಖರ್ಚು ಮಾಡದೆ ಕೂಡ ಮಳೆ ನೀರು ಇಂಗಿಸುವಂಥ ಅವಕಾಶಗಳು ಸಾಕಷ್ಟು ಇರುತ್ತದೆ, ಪ್ರೊವೈಡೆಡ್ ಸರಿಯಾದ ಪ್ಲ್ಯಾನಿಂಗ್ ಇದ್ದರೆ. ವಾಟ್ ಯು ಫೈನಲಿ, ಮಳೆ ಕೊಯ್ಲಿನ ವಿಜ್ಞಾನವನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದರ ಇತಿಮಿತಿಗಳನ್ನು ಅರ್ಥ ಮಾಡ್ಕೊಳ್ಳಿ, ಮಾಡಿದವರನ್ನು ನೋಡಿ ಕೇಳಿ. ಅಷ್ಟೆಲ್ಲ ಮಾಡಿದ ಮೇಲೆ ವಾಟ್ ಯು ನೀಡ್ ಇಸ್ ಸಿಂಪಲ್ ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ. ಅಷ್ಟಿದ್ರೆ ಸಾಕು. ಈ ವರ್ಷ 5 ನಿಮಿಷದಲ್ಲಿ ಬರುವುದನ್ನು ಹಿಂಗೆ ಸುಮ್ಮನೆ ಒಂದು ಕಾಲ್ಪನಿಕವಾಗಿ ಹೇಳ್ತಾ ಇದ್ದೀನಿ. ಮಳೆ ನೀರು ಬರುತ್ತೆ, ಓಡುತ್ತೆ.
ನೀವು ಹಿಂಗೆ ನೇರ ಕಣಿ ಇರೋದನ್ನು ಹಿಂಗೆ ಸುತ್ತ ಬಳಸೋ ಚಾರ್ಮಾಡಿ ಘಾಟಿ ಹಾಗೆ ಒಂದು ಕಣಿ ಮಾಡಿ ಕೊಡಿ, ಏನಾಗುತ್ತೆ 10 ನಿಮಿಷ ನಿಂತ್ಕೊಳುತ್ತೆ, ದುಪ್ಪಟ್ಟು ನೀರು ಹಿಂಗತ್ತೆ. ಹಾಗೆ ಅದರಲ್ಲಿ ನಡು ಸ್ವಲ್ಪ ಕಲ್ಲು ಹಾಕಿ ಕೊಡಿ, ಸುಮ್ಮನೆ ಕಾಲ್ಪನಿಕ. ತಡೆ ಅದನ್ನು ಹೆಚ್ಚೆಚ್ಚೊತ್ತು ನಿಲ್ಲಿಸೋದು. ಎಷ್ಟು ಹೊತ್ತು ನೀವು ತಡಿಲಿಕ್ಕಾಗತ್ತಾ ಅಷ್ಟು ಹೊತ್ತು ನೀರು ಹಿಂಗತ್ತೆ, ನಿಮ್ಮ ಸಮಸ್ಯೆ ನೀರಿಗೆ ಹೋಗುತ್ತೆ. ಇಡೀ ಮನೆಗೆ ನೀವು ಸಿಮೆಂಟ್ ಹಾಕಿಬಿಟ್ರೆ ಏನಾಗುತ್ತೆ, ಅಂಗಳಕ್ಕೆ ಚಂದ ಮಾಡುವ ದೃಷ್ಟಿಯಲ್ಲಿ ಅದೊಂದೇ ಕಾರಣಕ್ಕೆ ನಿಮ್ಮ ಬಾವಿ ಬತ್ತಿ ಹೋದರೂ ಕೂಡ ಆಶ್ಚರ್ಯ ಅಲ್ಲ. ಹಾಗೆ ಏನು ಮಾಡಬೇಕು, ನಾವು ಸಿಮೆಂಟ್ ಹಾಕಿ ಆಗಿ ಹೋಗಿದೆ. ಎಲ್ಲ ಸಿಮೆಂಟ್ ಏನು ಕೀಳಬೇಕಾಗಿಲ್ಲ. ಸಿಮೆಂಟ್ ಹಾಕಿದ್ರಿಂದ ಒಂದು ಬೆನಿಫಿಟ್ ಏನಂದರೆ ನಿಮ್ಮ ನೀರೆಲ್ಲ ಒಟ್ಟಾಗಿ ಒಂದು ಕಡೆ ಹೋಗುತ್ತೆ. ಅಲ್ಲೆಲ್ಲ ಪಕ್ಕದಲ್ಲಿ ಒಂದು ನಿಮ್ಮ ಹೆಂಡತಿಯನ್ನು ಮೊದಲು ಕನ್ಸಲ್ಟ್ ಎಲ್ಲ ಮಾಡಿ, ಇಲ್ಲಾಂದರೆ ಮನೆಯೊಳಗೆ ಕುಟುಂಬ ಕಲಹ ಶುರುವಾಗದಿತ್ತು, ಅಲ್ಲಿ ಗುಂಡಿ ತೆಗೆದು 1-2-3 ಗುಂಡಿ ತೆಗೆದು ನೀರಿಂಗು ಹಾಗೆ ಮಾಡಿ. ಕಲ್ಪನೆಗಳು, ನಮ್ಮ ಮದಕ ಇಲ್ಲದಲ್ಲಿ ಕಲ್ಪನೆಗಳನ್ನು ಬಳಕೆ ಮಾಡ್ಬೋದು. ಮದಕಗಳಲ್ಲಿ ಮಕ್ಕಳು ಬಿದ್ದು ಸಾಯ್ತಾರೆ ಅಂತ ಹೇಳುವ ಕಾರಣಕ್ಕಾಗಿ ಮದಕಗಳನ್ನು ಮುಚ್ಚಬೇಕು, ನಿಮ್ಮ ಖರ್ಚಲ್ಲಿ ಇಲ್ಲದ್ರೆ ಮುಚ್ಚಿಸ್ತೇವೆ ಅಂತ ಈಗ ಆದೇಶ ಇದೆ. ಇಟ್ ಇಸ್ ಎ ಸೋಷಿಯಲ್ ಇಶ್ಯೂ. ಜನ ಸ್ವಲ್ಪ ಎಚ್ಚರದಿಂದ ಮಾಡಬೇಕಾದ್ರು. ನಮ್ಮಲ್ಲಿ ಸಾಕಷ್ಟು ಮದಕ ಈ ಥರ ಕಲ್ಪನೆಗಳಿವೆ, ಅದನ್ನು ಎಚ್ಚರದಿಂದ ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನೀರು ಇಂಗಿಸುವುದು ಸಾಮೂಹಿಕವಾಗಬೇಕು, ಕೇವಲ ಒಬ್ಬರು ಇಬ್ಬರು. ನಿಮ್ಮ ಮನೆ ಬಾವಿ ಬಗ್ಗೆ ನೀವು ಮಾಡಿದರೂ ಇಂಪ್ರೂವ್ಮೆಂಟ್ ಆಗ್ಬೋದು, ಆದರೆ ನಿಮ್ಮ ಕೇರಿಯಲ್ಲಿ ಆಗಬೇಕು, ಜಲಮಟ್ಟ ಮೇಲಕ್ಕೆ ಬರಬೇಕು, ಕೈತೋಡು ಪುನಃ ಹರಿಬೇಕು, ನಿಮ್ಮ ನದಿ 12 ತಿಂಗಳು ಹರಿಯುವಂತಾಗಬೇಕು, ಊರವರು ಸೇರಿ ಮಾಡಬೇಕು. ಈಗ ಎಲ್ಲರೂ ಹೀರೋ ಕೆಲಸದಲ್ಲಿದ್ದಾರೆ. 10 ಮಂದಿ ಹೀರೋಗಳು ಹೀರ್ತಾ ಇದ್ದಾಗ 3 ಮಂದಿ ಹುಚ್ಚರು ಇಂಗಿಸಿದರೆ ದೊಡ್ಡ ಪ್ರಯೋಜನ ಖಂಡಿತ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಸಾಮೂಹಿಕವಾಗಿ ಬಂದಾಗ ಎಷ್ಟು ಜಾಸ್ತಿ ಆಗ್ಬೋದು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಕೊಟ್ಟು ಬಂದಕ್ಕೆ ಹೋಗ್ತೀನಿ. ಬಾವಿ ಬತ್ತಿ ಹೋಯಿತು ಅಂತ ಬೋರ್ವೆಲ್ ಹೊಡೆದು ಹಾಯಾಗಿ ನೀರು ಕುಡಿತಾ ಇದ್ದ ಮನುಷ್ಯರು ಈಗ ಬೋರ್ವೆಲ್ಗೆ ಗಂಗಾ ಪೂಜೆ ಮಾಡಿಬಿಟ್ಟು ಬಾವಿಯಿಂದ ಪುನಃ ನೀರೆತ್ತುವಂಥ ಸ್ಥಿತಿ ಚೆನ್ನೈಯಲ್ಲಿದೆ. ನಿಮ್ಗೆ ಇನ್ನೂ ಒಂದು ಮುಂದಕ್ಕಿನ ವಿಷಯ ಹೇಳ್ತೀನಿ. ಚೆನ್ನೈಯಲ್ಲಿ ಮಳೆ ಕೊಯ್ಲು ಕಡ್ಡಾಯ ಮಾಡಿದ ಕಾರಣ ಮೇಲು ನೀರು, ಶಾಲೋ ಎಕ್ವಿಫರ್, ಬಾವಿ ಕೆರೆಗಳಲ್ಲಿ ನಾವು ತೆಗೆಯೋ ನೀರು, ಬೋರ್ವೆಲ್ಲಿಂದ ಅಲ್ಲ, ಮೇಲು ನೀರಿನ ಮಟ್ಟ ಮೇಲಕ್ಕೆ ಬಂದಿದೆ. ಹಾಗಾಗಿ ಈಗ ಬಾವಿ ತೆಗೆದರೂ ಕೂಡ ಒಳ್ಳೆ ನೀರು ಸಿಗುತ್ತೆ. ಚೆನ್ನೈಯಲ್ಲಿ ಮೊದಲ ಬಾರಿಗೆ ಈಗ ಬಾವಿ ತೆಗೆಯುವ ಅಭ್ಯಾಸ ಎಷ್ಟೋ ವರ್ಷಗಳ ನಂತರ ಶುರುವಾಗಿದೆ. ಇದೆಲ್ಲ ನಾವು ನೀರು ಸಮುದಾಯದ ಸಂಪತ್ತು, ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಇಂಗಿಸಿದರೆ ಹೆಚ್ಚು ಪರಿಣಾಮ ಆಗುತ್ತೆ. ಕಾರ್ಕಳದಲ್ಲಿ ಇವರು ಪಡಿವಾಳ್ಸ್ ನಮ್ಮ ಕಾಲಮು ಅಂಥದ್ದನ್ನೆಲ್ಲ ಓದಿ ಅವರ ತಲೆಯೊಳಗೆ ನೀರಿನ ಪಾಠ ಇತ್ತು. ಅವರು ಬಾಡಿ ಕೊಟ್ಟಿದ್ರು, ಮನೆ ಬ್ಯಾಂಕ್ನಲ್ಲಿದ್ದರು, ಹೊರಗಡೆ ಎಲ್ಲ ಕೆಲಸಕ್ಕೆ. ಬಾಡಿ ಕೊಟ್ಟವರೆಲ್ಲ ಹೇಳೋದು, ನೀವು ಬಾಡಿಗೆ ಕಡಿಮೆ ಮಾಡಬೇಕು, ಮಾರ್ಚ್ ನಂತರ ನಾವು ಹೊರಗಡೆಯಿಂದ ನೀರು ತರಬೇಕು, ಅದಕ್ಕೆ ಸಬ್ಸಿಡಿ ಕೊಡಬೇಕು, ಅದು ಇದು ಅಂತ. ಇವರೇ ಕೂತ್ಕೊಂಡ್ರು ಮನೆಯಲ್ಲಿ. ಏನು ಮಾಡಿದರು, ಆ ಡೌನ್ ಪೈಪನ್ನು ಕೆಳಗಡೆ ತಂದು ಒಂದು 500 ರೂಪಾಯಿ ಖರ್ಚು ಮಾಡಿ ಅದನ್ನು ಫಿಲ್ಟರ್ ಮಾಡಿ ಬಾವಿಯೊಳಗೆ ಬಿಟ್ಕೊಂಡ್ರು. 2 ವರ್ಷದಲ್ಲಿ ಪ್ರಾಬ್ಲಮ್ ಸಾಲ್ವ್. ಛಾವಣಿ ಮಾಡಿನ ಪೇಟೆಯಲ್ಲಿರುವವರಿಗೆ ಅವರ ಮಾಡಿನ ನೀರೇ ಒಂದು ದೊಡ್ಡ ಸೋರ್ಸ್. ಮಾಡು ಯಾಕೆ, ಛಾವಣಿಯ ಕೆಲಸ ಏನು? ಒಂದು ಮಳೆಯಿಂದ ರಕ್ಷಣೆ ಕೊಡೋದು, 2 ಬಿಸಿಲಿಂದ ರಕ್ಷಣೆ ಕೊಡೋದು. ಇವತ್ತಿನ ಕಾಲ ಕೆಟ್ಟಿರುವಾಗ ನಿಮಗಾಗಿ ಒಳ್ಳೆ ಕ್ಲೀನ್ ನೀರು ಹಿಡಿದು ಕೊಡೋದು, ಆ ಕೆಲಸನೂ ಮಾಡುತ್ತೆ. ಅದನ್ನು ನಾವು ಬಳಸ್ಕೊಳ್ಬೋದು. ಇಡೀ ದೊಡ್ಡ ಮನೆಯದು ಪೂರ್ತಿ ಕೊಡಬೇಕು ಅಂತಿಲ್ಲ, ಒಂದು ಎಷ್ಟು ಕೊಡಲಿಕ್ಕೆ ಸುಲಭ ಆಗುತ್ತೆ. ಫಿಲ್ಟರ್ ಮಾತ್ರ ಮಾಡಬೇಕು. ಇವತ್ತು ಮಾರುಕಟ್ಟೆಯಲ್ಲಿ ಫಿಲ್ಟರ್ ಬರಲಿಕ್ಕೆ ಶುರುವಾಗಿದೆ. ಇಲ್ಲ ಅಂದರೆ ನೀವು ಭಾಳ ಕಡಿಮೆ ಖರ್ಚಲ್ಲಿ ಮಾಡಬೇಕು ಅಂದರೆ ಒಂದು ಪಂಚೆ ಫಿಲ್ಟರ್ ಅಂತಲೂ ಮಾಡ್ಬೋದು. ಫಿಲ್ಟರ್ ಮಾಡಿಯೇ ಒಳಗಡೆ ಹಾಕಬೇಕು. ಅಷ್ಟು ಮಾಡಿಬಿಟ್ರೆ ಒಂದು ನಮ್ಮ ಇಡೀ ಭಾಳ ಸುಲಭವಾಗಿ ಮಾಡ್ಬೋದು. ನಾವು ಅದರ ಡೂಸ್ ಆ್ಯಂಡ್ ಡೋಂಟ್ಸ್ ಎರಡನ್ನೂ ಅರ್ಥ ಮಾಡ್ಕೋಬೇಕು. ನಾವು ಕೆಲವು ಸರ್ತಿ ಡೋಂಟ್ಸ್ ಹೇಳುವಾಗ ಮಧ್ಯಾಹ್ನ ಊಟ ಆಗಿ ಕಳೀತದೆ, ಅಷ್ಟೊತ್ತಿಗೆ ಕಪ್ಪು ಬ್ಯಾಗ್ ಇಟ್ಕೊಂಡು ಮನೆಗೆ ಹೋಗಿಬಿಟ್ರೆ ಆ ಡೋಂಟ್ಸ್ ಕೇಳೋದಿಲ್ಲ. ಕೆಲವರು ಏನೇನೋ ಮಾಡಿಬಿಟ್ಟು ಆಮೇಲೆ ಬರ್ತಾರೆ. ಕೆಲವರು JCB ತಂದು ಮನೆ ಎದುರು ಹೊಂಡ ತೆಗೆಸಿ ಮತ್ತೆ ನನ್ನ ಮಕ್ಕಳು ಬಿದ್ದರು ಅಂತ ಕೂಗ್ತಾರೆ. ಈ ಥರ ಎಲ್ಲ ಆಗ್ತದೆ. ಎರಡನ್ನೂ ತಿಳ್ಕೊಬೇಕಾಗತ್ತೆ, ಡೂಸ್ ಆ್ಯಂಡ್ ಡೋಂಟ್ಸ್. ಎಲ್ಲಿ ಕಾಡು ಕೆಲಸ ಮಾಡುತ್ತೆ, ಮರ ಕೆಲಸ ಮಾಡುತ್ತೆ, ನಿಮ್ಮ ಇಂಗು ಗುಂಡಿಗಳಿಗೆ ಕೆಲಸ ಇಲ್ಲ ಸ್ನೇಹಿತರೆ. ಇಂಗು ಗುಂಡಿ ಮಾಡಿಯೇ ನಾನು ಸಾಯ್ತೀನಿ ಅಂತ ಏನು ನಾವು ಹರಕೆ ಕಾಣಲ್ಲ. ಇದು ಫೆರೆಕ್ಸ್ ಕೊಟ್ಟಾಗೆ ಮಕ್ಕಳಿಗೆ ಅವಸರಕ್ಕೆ ಸ್ವಲ್ಪ ಗುಂಡಿಗಳು ಅವೆಲ್ಲ ಮಾಡಿ ಸಸ್ಯಾವರಣ ಬಂದರೆ ದಿ ಬೆಸ್ಟ್ ವೇ, ಚೀಪೆಸ್ಟ್ ವೇ ಈಸ್ ಎಫೋರೆಸ್ಟೇಷನ್. ನೋಡಿ, ರಸ್ತೆ ಬದಿಯಿಂದ ನೀವು ನೀರನ್ನು ತಂದು ಇಂಗಿಸ್ಕೋಬೋದು. ಪಂಚಾಯತ್ ಮೆಂಬರು ಸ್ವಲ್ಪ ನೀರಿಂಗಿಸುವ ಬಗ್ಗೆ ಆಲೋಚನೆ ಇದ್ದರೆ ರಸ್ತೆ ರಿಪೇರಿ ಮಾಡುವಾಗ ಅಲ್ಲಿ ಸ್ವಲ್ಪ ಹೊಂಡ ಮಾಡುವುದು ಎಂಥ ಜಾಗ ಅಂತ ಆಲೋಚನೆ ಮಾಡಿಕೊಂಡ್ರೆ ಅದನ್ನು ಮಾಡ್ಬೋದು. ನೋಡಿ, ಅಗಳು ಅಂತ ಕೇಳಿದ್ದೀರಾ, ಅಗರ್ ಅಂತ ಹೇಳ್ತಾರೆ. 2 ಜನರ ಗಡಿ ಇರ್ತದೆ. ಇಲ್ಲಿ ನಮ್ಮಲ್ಲಿ ಬೇರೆ ಎಲ್ಲಿಯೂ ನೀರಿಲ್ಲ ಅಂತ. ನೀವು ನಿಮ್ಮ ಮತ್ತು ನೆರೆಯವರ ಗಡಿ ಜಾಗ ಅದೊಂಥರ ನೋ ಮ್ಯಾನ್ಸ್ ಲ್ಯಾಂಡ್ ಇದ್ದಾಗೆ. ಅಲ್ಲಿ ಸಾಕಷ್ಟು ನೀರು ಹೋಗ್ತಾ ಇರ್ತಾರೆ. ಅದು ನಮಗೆ ಅನುಕೂಲಕರವಾಗಿದ್ದರೆ ಅಲ್ಲೇ ನೀರಿಂಗಿಸ್ಬೋದು. ಹಿಂಗೆ ಇಳಿಜಾರಿರಬಾರ್ದು, ಸ್ಟ್ರೇಟ್ ಇರಬೇಕು. ಅಲ್ಲಿ ನೀವು ಹೊಂಡ ತೆಗೀರಿ, 1 ಮೀಟ್ರು ಉದ್ದ ಇರಲಿ, ಕೆಳಗಡೆ ಸ್ವಲ್ಪ ಬೋಲ್ಡರ್ಸ್ ಹಾಕಿ ಒಂದು 60%, ಮೇಲೆ ಸ್ವಲ್ಪ ಗಾಳಿಸಿದ ಹೊಯ್ಗೆ ಹಾಕಿ. ಅಂದರೆ ಏನು ಅಂದರೆ ಇದೆಲ್ಲ ಮಾಡೋದು ಏರ್ ಸ್ಪೇಸ್, ಕ್ರಿಯೇಷನ್ ಆಫ್ ಏರ್ ಸ್ಪೇಸು. ಫಿಲ್ಟರ್ ಮಾಡೋದಲ್ಲ. ಏರ್ ಸ್ಪೇಸ್ ಇದ್ದರೆ ಮಾತ್ರ ಅಲ್ಲಿ ನೀರನ್ನು ಒಳಗೆ ತಗೊಂಡು ಅದು ಕುಡಿಯುತ್ತೆ. ಒಂದು ಪೆಟ್ಟಿಗೆ ಥರ ಮಾಡಿ ಅದು ನಿಮ್ಗೆ ಕೆಲಸ ಮಾಡಿದ ಮೇಲೆ ಮಾಡಿದೆ ಅಂತಲೇ ಗೊತ್ತಾಗದಷ್ಟು ಅದು ಲೆವೆಲಿಗೆ ಬಂದುಬಿಡಲಿ. ನೀರು ಹಿಂಗೆ ಬರುತ್ತೆ, ಮಳೆ ಬಂದಾಗೆಲ್ಲ ನೀರು ಬರುತ್ತೆ. ಸ್ಲ್ಯಾಂಟ್ ಇರೋ ಜಾಗ ಆಗಬಾರ್ದು, ಲೆವೆಲ್ ಇರಬೇಕು. ನೀರು ಹೀಗೆ ಬರ್ತಾ ಇದ್ದಾಗ ಅದು ಗೊಳಗಳ ಅಂತ ನೀರು ಕುಡ್ಕೊಡುತ್ತೆ. ಶಬ್ದ ಏನು ಬರೋದಿಲ್ಲ, ನಾನು ಹೇಳಿದ ಮಾತ್ರ. ನೀವು ಎಷ್ಟು ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ ಇದಕ್ಕೆ, ಯಾಕಂದರೆ ಮೆಟೀರಿಯಲ್ ಸ್ವಲ್ಪ ಬೇಕು. ಆದರೆ ಈ ಥರ ಮಾಡಿಬಿಟ್ರೆ ದಿ ಕೈಂಡ್ ಆಫ್ ವಾಟರ್ ಯು ಗೆಟ್ ಇಸ್ ರಿಯಲಿ ಮಾರ್ವೆಲಸ್. ಇದು ಸುಲಭವಾಗಿ ಮಾಡ್ಕೋಬೋದು. ನೆರೆಯವರ ನೀರಿಂದ ನಾವು ಜಲ ಸಮೃದ್ಧಿ. ಎತ್ತರದಲ್ಲಿ ಬೀಳುವ ಮಳೆ ನೀರನ್ನು ಕೆಳಗೆ ತಂದು ಇಂಗಿಸುವುದು ಬುದ್ಧಿ ಅಲ್ಲ, ಅಲ್ಲಲ್ಲೇ ಇಂಗಿಸುವುದರಿಂದ ಲಾಭ ಜಾಸ್ತಿ. ಅರ್ಥ ಮಾಡ್ಕೋಬೇಕು.
ಬೀಳೋ ಮಳೆ ಇಂಗದೆ ಓಡಿತು ಅಂತ ಆದರೆ CWRDMನವರು ಅಧ್ಯಯನ ಮಾಡಿದ್ದಾರೆ, ಒಂದು ದಿನದಲ್ಲಿ 24 ಅವರ್ಸ್ನಲ್ಲಿ ಸಮುದ್ರ ಸೇರಿಬಿಡುತ್ತೆ, ನೆರೆ ಕಾಣಿಸ್ತದೆ ನಮಗೆ. ಬದಲಿಗೆ ಒಮ್ಮೆ ನೀರು ಮಣ್ಣಿನಲ್ಲಿ ಇಂಗಿತು ಅಂತ ಆದರೆ ಅದರ ಸಬ್ಸೆಕ್ವೆಂಟ್ ಟ್ರಾವೆಲ್ ಇದೆಯಲ್ಲ, ಪ್ರಯಾಣ ಬಹಳ ಬಹಳ ನಿಧಾನ. ಆಮೆಯಷ್ಟು ನಿಧಾನ. ಎಷ್ಟು ನಿಧಾನ ಅಂತ ಕಲ್ಪನೆ ಕೊಡ್ಲಿಕ್ಕೆ ಹೇಳ್ತೀನಿ. ಮಣ್ಣಿನಲ್ಲಿ ಬೇರೆ ಬೇರೆ ಥರ ಬರುತ್ತೆ. ನಮ್ಮ ಜಂಬಿಟ್ಟಿಗೆ ಲ್ಯಾಟ್ರೈನ್ನಲ್ಲೂ ಕೂಡ ವ್ಯತ್ಯಾಸ ಬರುತ್ತೆ. ಒಂದು ದಿವಸಕ್ಕೆ 1 ಮೀಟರ್ನಷ್ಟು ನಿಧಾನ ಹೋಗುವಂಥದ್ದು ಇದೆ. CWRDMನವ್ರು ಏನು ಹೇಳ್ತಾರೆ ಅಂದರೆ, ನೀವೊಂದು ಗುಡ್ಡದ ತಪ್ಪಲಲ್ಲಿದ್ದರೆ ನಿಮ್ಮ ಗುಡ್ಡದ ತಲೆ ತುದಿಯಲ್ಲಿ ಬೀಳೋ ನೀರು ಕೆಲವು ಸರ್ತಿ 2ನೇ 3ನೇ ವರ್ಷಕ್ಕೆ ನಿಮ್ಮ ಬಾವಿಯಲ್ಲಿ ಬರ್ಬೋದು. ಹಾಗಾಗಿ ನೀವು ಹೋಗಿ ನಿಮ್ಮ ಜಮೀನಿನ ಅತ್ಯಂತ ಎತ್ತರಕ್ಕೆ, ಸಾಧ್ಯ ಇದ್ದರೆ ನಿಮ್ಮ ನೆರೆಯವರನ್ನು ಸೇರಿಸಿಕೊಂಡು ರಿಡ್ಜ್, ನಿಮ್ಮ ಗುಡ್ಡದ ತುದಿಗೆ ಹೋಗಿ ಅಲ್ಲಿಂದ ಕೆಲಸ ಮಾಡ್ತಾ 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 ಕೆಳಗೆ ಬನ್ನಿ. ಕೆಳಗಿಂದ ಮೇಲೆ ಹೋಗುವುದಲ್ಲ. ಯು ವಿಲ್ ಗೆಟ್ ಮೇಜರ್ ಬೆನಿಫಿಟ್ ದೇರ್. ನಮ್ಮ ವೆಟ್ಲ್ಯಾಂಡ್ಸು, ಕೆಳಗಡೆ ನೀರಿರುವಂಥ ಜಮೀನು, ತೋಟ, ಅಡಿಕೆ ತೋಟದೊಳಗೆ ನೀರಿಂಗಿಸೋ ಕೆಲಸ ದಯವಿಟ್ಟು ಬೇಡ. ತೆಂಗಿನ ತೋಟದಲ್ಲಾದರೂ ಪರವಾಗಿಲ್ಲ. 2 ಕಾರಣಕ್ಕಾಗಿ ಬೇಡ. ಒಂದು, ಅಡಿಕೆಯ ಬೇರು ವಲಯ ತುಂಬ ಕೆಳಗೆ ಹಬ್ಬೋದಿಲ್ಲ. ಒಂದು 2 ಫೀಟಿನ ಅಷ್ಟು ಗ್ಯಾಪ್ಗಿಂತ ಮೇಲೆ ನೀವು ನೀರು ತಂದು ಬಿಟ್ಟರೆ ಪ್ರೊಡಕ್ಷನ್ ಲಾಸ್ ಗ್ಯಾರಂಟಿ. ನಂಬರ್ 2, ದೀಪಾವಳಿವರೆಗೆ ಮಹಾಳಿ ಅಂತ ಹೇಳುವಂಥ ಒಂದು ರೋಗದ ಗಂಡಕಾಲ ಇರುವ ಕಾರಣ ಅಡಿಕೆ ತೋಟದೊಳಗೆ ನೀರು ನಿಲ್ಲಿಸಬೇಡ. ಬಟ್ ಅಡಿಕೆ ತೋಟದ ಪಕ್ಕದಲ್ಲಿರೋ ಗುಡ್ಡದಲ್ಲಿ ಕೆಲಸ ಮಾಡಿ, ನಿಮಗೆ ಬೆನಿಫಿಟ್ ಆಗುತ್ತೆ. ಬಾವಿಗೆ ನೀರು ಬಿಡೋದಾದರೆ ಅದು ಯು ಶುಡ್ ಅಲೌ ಇಟ್ ವೆರಿ ಜೆಂಟ್ಲಿ. ಸಿಮೆಂಟ್ ರಿಂಗ್ ಇದ್ದರೆ ಅದಕ್ಕೆ ಹೊಡಿಸ್ಬೋದು, ಪರವಾಗಿಲ್ಲ. ಇಲ್ಲದೆ ಹೋದರೆ ಮಣ್ಣಿನ ಗೋಡೆ ಆದರೆ ಅದಕ್ಕೊಂದು ಪೈಪ್ ಹಾಕಿ ಜಲಮಟ್ಟ ಮಿನಿಮಮ್ ಎಷ್ಟಿರುತ್ತೆ ಅಲ್ಲಿವರೆಗೆ ತೊಗೊಂಡೋಗಿ ಬಿಡೋದು ಒಳ್ಳೆಯದು. ಇಲ್ಲದೆ ಹೋದರೆ ನೀರು ಬೀಳುವಾಗ ಕೆಸರು ಆಗುತ್ತೆ, ಆಮೇಲೆ ಕೆಳಗಡೆಯಿಂದ ಹಾವಸೆ ಇಂಥದ್ದು ಬರುತ್ತೆ, ಗೋಡೆ ಸ್ವಲ್ಪ ತೊಂದರೆ ಆಗ್ಬೋದು, ಜಖಮ್ ಆಗ್ಬೋದು ಗೋಡೆಗೆ, ಇಂಥದ್ದೆಲ್ಲ ಬರುತ್ತೆ. ಪಾಳು ಬಾವಿಗಳನ್ನು ನೀರಿಂಗಿಸ್ಲಿಕ್ಕೆ ಬಳಸ್ಬೋದು. 100ಕ್ಕೆ 100 ನಮ್ಗೆ ಪುನಃ ನೀರು ಭರಿಸೋ ಸಾಧ್ಯತೆ ಇಲ್ಲ ಅಂತ ಹೇಳಿದರೆ ಆದಷ್ಟು ನೀರನ್ನು ಫಿಲ್ಟರ್ ಮಾಡಿ ಅದರ ಸೇಫ್ಟಿ ಮೇಲೆ ಒಂದೇನೋ ಮುಚ್ಚಿ ಮಾಡ್ಬೋದು. ಇದು ನೋಡಿ, ಕೆಸರು ನೀರು ಬರ್ತಾ ಇದ್ರೆ ಅದನ್ನು ನೇರವಾಗಿ ಇಂಗು ಗುಂಡಿಗೆ ಬಿಡೋದು ಸರಿಯಲ್ಲ. ಮೊದಲೊಂದು ಹೂಳು ಗುಂಡಿ ಮಾಡಿ, ಸಿಲ್ಟ್ ಟ್ರ್ಯಾಪ್ ಅಂತ ಹೇಳ್ತೀವಿ. ಇದು ನೀರು ಬಂದು ಇಲ್ಲಿ ಕೆಳಗಡೆ ಧುಮುಕಿ ಮೇಲಕ್ಕೆ ಹೋಗಬೇಕು. ಆಗ ಡೆನ್ಸಿಟಿಯಿಂದಾಗಿ ಬಾವಿ ಮಣ್ಣು ಕಲ್ಲು ಎಲ್ಲ ಇಲ್ಲಿ ಸೇರ್ಕೊಳ್ಳುತ್ತೆ. 15 ದಿವಸಕ್ಕೊಮ್ಮೆ ಬೇಕಾದ್ರೆ ಇದನ್ನು ಕ್ಲೀನ್ ಮಾಡ್ಬೋದು. ಅದೆಲ್ಲ ಹೋಗಿ ಇಲ್ಲಿ ಸೇರಿದರೆ ಕಷ್ಟ. ಇದು ಇಂಗು ಗುಂಡಿ, ಇದು ಹೂಳು ಗುಂಡಿ. ರೀಚಾರ್ಜ್ ವೆಲ್, ನೀರಿಂಗಿಸುವುದಕ್ಕಾಗಿ ಬಾವಿ ಮಾಡುವಂತಹ ಒಂದು ಪದ್ಧತಿ ಬಂದು 20 ವರ್ಷ ಆಯಿತು. ಚೆನ್ನೈಯಲ್ಲಿ ಶುರುವಾಯಿತು, ಬೆಂಗಳೂರಿನಲ್ಲಿ ದೊಡ್ಡ ಪ್ರವರ್ಧಮಾನಕ್ಕೆ ಬಂತು. ನಮ್ಮ ಊರಿಗೆ, ಕರಾವಳಿಗೆ, ಮಳೆ ಕಡಿಮೆ ಇರುವ ಎಲ್ಲ ಊರುಗಳಿಗೆ, ಪೇಟೆಗೆ, ನಗರಕ್ಕೆ ಒಳ್ಳೆ ತುಂಬ ನೀರಿದ್ದು ಅದು ಓಡಿ ಹೋಗುವಲ್ಲಿ ನಾವು ಅದನ್ನು ಬಳಕೆ ಮಾಡೋದಕ್ಕೆ ಖಂಡಿತ ಸಾಧ್ಯ ಇದೆ. ನಿಮಗೆ ಬೇರೇನೂ ದಾರಿ ಇಲ್ಲದ್ರೆ ಛಾವಣಿ ನೀರನ್ನು ಸಂಗ್ರಹ ಮಾಡ್ಬೋದು. ದಕ್ಷಿಣ ಕನ್ನಡಂತಹ ಜಾಗದಲ್ಲಿ ಬೋರ್ವೆಲ್ ಡಿಪೆಂಡೆಂಟ್ ಆಗಿರುವಂಥ ಸಂಸ್ಥೆಗಳು, ಕಾರ್ಖಾನೆಗಳು, ಉದ್ದಿಮೆಗಳು ಬೋರ್ವೆಲ್ಗೆ 4 ತಿಂಗಳು ರಜೆ ಕೊಡಬೇಕು ಅಂತ ಹೇಳುವಂಥದ್ದು ನನ್ನ ಆಗ್ರಹ. ಪ್ರಯತ್ನ ಮಾಡಿದರೆ ಮಾಡ್ಬೋದು. ಛಾವಣಿ ನೀರನ್ನು ತುಂಬಿಟ್ಕೊಂಡ್ರೆ ಇಡೀ ಮಳೆಗಾಲದಲ್ಲಿ ಛಾವಣಿ ನೀರನ್ನು ಬಳಸ್ಬೋದು. ಬೋರ್ವೆಲ್ಗೆ 4 ತಿಂಗಳು ಕಾಲ ರಜೆ ಕೊಟ್ಟರೆ ಕರೆಂಟ್ ಬಿಲ್ ಉಳಿಯೋದು ಮಾತ್ರ ಅಲ್ಲ, ಬೋರ್ವೆಲ್ನ ಆಯಸ್ಸು ತುಂಬ ಜಾಸ್ತಿ ಆಗುತ್ತೆ. ಒಂದು ಸಂಸ್ಥೆ ಮಾಡ್ತಾ ಇದೆ ಇದನ್ನು ದೇರಳಕಟ್ಟೆಯಲ್ಲಿ. ಅದರ ಹೆಸರು ಸಮರ್ಪಣ ಅಂತ ಒಂದು ಶಿಕ್ಷಣ ಸಂಸ್ಥೆ, ಭಾಳ ಚೆನ್ನಾಗಿ ಮಾಡ್ತಾ ಇದೆ. ಫೆರೋ ಸಿಮೆಂಟ್ ಇವತ್ತು ನೀರು ಸಂಗ್ರಹ ಮಾಡೋದಕ್ಕೆ ಅತ್ಯಂತ ಕಡಿಮೆ ವೆಚ್ಚದ ಟ್ಯಾಂಕು. ಅದನ್ನು ನಮಗೆ ಕುಡಿಯೋದಕ್ಕೆ, ಅಡುಗೆಗೆ ಬೇಕಾದಷ್ಟು ನೀರು ಬೇರೆ ಸಮಸ್ಯೆ ಇರುವಲ್ಲಿ ಬೇಕಿದ್ರೆ ಹಾಗೆ ಮಾಡ್ಬೋದು. 3 ದಾರಿಗಳಿವೆ. ಛಾವಣಿ ನೀರನ್ನು ಬಾವಿಗೆ ನೇರ ರೀಚಾರ್ಜ್ ಮಾಡೋದು, ಬಾವಿ, ಕೆರೆ, ಬೋರ್ವೆಲ್ಲಿಗೆ ಒಂದು ಖರ್ಚು ಕಡಿಮೆ, ಸೋಷಿಯಲ್ ಜಸ್ಟಿಸ್ ಇದೆ, ಜಲಮಟ್ಟ ಮೇಲಕ್ಕೆ ಬರ್ತದೆ. 2ನೇದು, ಆ ನೀರನ್ನು ನಮಗೆಷ್ಟು ಬೇಕೋ ಅಷ್ಟು ಟಾಂಕಿಯಲ್ಲಿ ತುಂಬಿಟ್ಕೊಳ್ಳೋದು, ಸೋಸಿ ಚೆನ್ನಾಗಿ ಸರಿಯಾಗಿ ಮಾಡಿದರೆ, ಕ್ಲೀನಾಗಿದ್ದು ಮಾಡಿದರೆ ಎಷ್ಟು ಕಾಲಕ್ಕೂ ಏನು ತೊಂದರೆ ಇಲ್ಲ. ನೀವು ತುಂಬಿಸಿದಷ್ಟು ನೀರು ನಿಮಗೆ ಸಿಗುತ್ತೆ. ಆದರೆ ಸೋಷಿಯಲ್ ಜಸ್ಟಿಸ್ ಇಲ್ಲ, ನೀರು ನಿಮಗೆ ಮಾತ್ರ ಸಿಗುತ್ತೆ, ಅದು ಜಲಮಟ್ಟಕ್ಕೇನು ಕಂಟ್ರಿಬ್ಯೂಷನ್ ಮಾಡೋದಿಲ್ಲ. ಎಷ್ಟು ದೊಡ್ಡ ಟ್ಯಾಂಕ್ ದೊಡ್ಡದಾದಾಗೆ ಖರ್ಚು ಜಾಸ್ತಿ ಆಗುತ್ತೆ. 3ನೇದು ಸ್ಟೋರೇಜ್ ಕಮ್ ರೀಚಾರ್ಜ್. ಒಂದು 5-10 ಸಾವಿರದ ಒಂದು ಸ್ಟೋರೇಜ್ ಮಾಡೋದು, ಮತ್ತೆ ಹೆಚ್ಚುವರಿ ನೀರನ್ನು ನೀವು ರೀಚಾರ್ಜ್ಗೆ ಬಳಸ್ಕೊಳ್ಳೋದು. ಇದು ನೋಡಿ, ಟಾಂಕ ನೀರನ್ನು ತುಂಬಿ ಇಡುವಂಥ ವ್ಯವಸ್ಥೆ ಗುಜರಾತ್, ರಾಜಸ್ಥಾನದಲ್ಲಿ ಭಾಳ ಇದೆ. ದ್ವಾರಕಾ ನಗರದಲ್ಲಿ ತುಂಬ ಇದೆ. ಅಲ್ಲಿ ಆ ನೀರಿಗೆ ಎಷ್ಟರ ಮಟ್ಟಿಗೆ ಅದನ್ನು ಪವಿತ್ರವಾಗಿ ಇಡ್ತಾರೆ ಅಂದರೆ, ಅದು ಛಾವಣಿ ಮೇಲೆ ಚಪ್ಪಲ್ ಹಾಕೊಂಡು ಓಡೋದಿಲ್ಲ. ಅಲ್ಲಿ ಎಲ್ಲ ಬೇಸಿಗೆಯಲ್ಲಿ ಅಲ್ಲೇ ಮಲಗ್ತಾರಲ್ಲ, ಹಾಸಿಗೆ ಒದ್ದೆ ಮಾಡುವ ಮಕ್ಕಳನ್ನು ಅಲ್ಲಿ ಮಲಗಿಸೋದಿಲ್ಲ. ಕುಡಿಯೋದಕ್ಕೆ, ಅಡುಗೆಗೆ, ಮಕ್ಕಳಿಗೆ ವಾಟರ್ ಬಾಲ್ಟಿಗೆ ಇಂಥದ್ದೆಲ್ಲ ನೀರನ್ನು ಅದನ್ನು ತಗೊಂಡು ಹೋಗ್ತಾರೆ. ನೂಲೆಣಿಯಲ್ಲಿ ಎಳಿತಾರೆ. ಇದು ಅಶುತೋಷ್ ಭಟ್ ಅಂತ ಈಗ ತೀರ್ಕೊಂಡ್ರು ಅಹಮದಾಬಾದ್ನಲ್ಲಿ. ಅವ್ರದ್ದು 87,000 ಲೀಟರ್ನ ಟಾಂಕ. 2 ವರ್ಷ ಮಳೆ ಬಾರದಿದ್ರು ಕೂಡ ನಿಭಾಯಿಸೋ ಶಕ್ತಿ ಇದೆ. ಆ ಹೆಣ್ಮಕ್ಳಿಗೆ ನೇರ ಗಡಗಡೆಯಲ್ಲಿ ನೀರು ಎತ್ಕೊಂಡ್ರೆ ಆಯ್ತು, ತಂಪಾದ ನೀರು. ಅಹಮದಾಬಾದ್ನಲ್ಲಿ ಇಂಥ ಟಾಂಕಗಳು ಭಾಳ ಇವೆ. ಕರಾವಳಿಯ ಮದುಕಗಳು. ನಾವು ಬರೀ ಇವತ್ತಿನ ಹೊಸ ವಿಧಾನಗಳನ್ನು ಮಾತ್ರ ಮಾಡೋದಲ್ಲ, ಪಾರಂಪರಿಕ ಜಲ ಸಂರಕ್ಷಣಾ ವ್ಯವಸ್ಥೆ ಆಯಾಯ ಊರಿನಲ್ಲಿ ಏನಿದೆ ಅದನ್ನು ಅಭಿವೃದ್ಧಿಪಡಿಸಬೇಕು, ಹಾಳದ್ದನ್ನು ಸುಧಾರಿಸಬೇಕು. ಇದೆರಡನ್ನೂ ಸೇರಿಸದೆ ಹೊರತು ನಮಗೆ ನೀರಿನ ಸುಸ್ಥಿರತೆ ತರಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಮಾತ್ರದಿಂದ ನೀರಿನ ಸುಸ್ಥಿರತೆ ಸಾಧ್ಯ ಇಲ್ಲ. ನೀರಿನ ಕೊರತೆ ನೀಗಬೇಕಾ, ನಾವು ಕೂಡ ಆ ಜವಾಬ್ದಾರಿ ತಗೊಳ್ಬೇಕಾಗ್ತದೆ, ನೀರಿನ ಕೆಲಸ ಮಾಡಬೇಕಾಗ್ತದೆ. ನಿಮ್ಮಂಥ ಅರಿವಿರುವ ಮಂದಿ ಸುತ್ತಮುತ್ತಲ ಜನರಿಗೆ ಇದನ್ನು ತಿಳಿ ಹೇಳುವಂಥ ಕೆಲಸ ಮಾಡಬೇಕಾಗ್ತದೆ. ನೆತ್ತಿಯ ಮೇಲೆ ನಮ್ಮ ಅಂಡ್ಯುಲೇಟಿಂಗ್ ಟೋಪೋಗ್ರಫಿ ಅಂತ ಹೇಳ್ತೀವಿ, ನಮ್ಮದು ಏರು ತಗ್ಗಿನ ಪರ್ವತ ಪ್ರಪಾತಗಳಿರುವಂಥ ಜಾಗ ಇದೆಲ್ಲ ಈ ಮಲೆನಾಡು. ಇಲ್ಲಿ ನಮ್ಮ ನೆತ್ತಿಯ ಮೇಲೊಂದು ಮದಕ
ಮುರಕಲ್ಲಿನ ಇರುವಲ್ಲಿ ಅಲ್ಲಿ ಒಂಥರ ತಲೆ ಕೊಳದ ಹಾಗೆ ಮೇಲ್ಭಾಗದಲ್ಲಿ ನೀರನ್ನು ಇಂಗಿಸಿ ಕೊಡ್ಲಿಕ್ಕೆ ಒಂದು ಮದಕ, ಕಾಲು ಭಾಗದಲ್ಲಿ ನಮ್ಮ ಕಾಲಿರುವಲ್ಲಿ ಕಟ್ಟಗಳು, ನದಿ ಮಳೆ ಮುಗಿದು ನೀರೇ ಓಡ್ತಾ ಇರುವಲ್ಲಿ ಅಲ್ಲೆಲ್ಲ ಕಟ್ಟಗಳು. ಇದು ಅದ್ಭುತವಾದಂಥ ವ್ಯವಸ್ಥೆ. ಸಾವಿರಗಟ್ಟಲೆ ಕಟ್ಟಗಳಿದ್ದು ಇಲ್ಲಿ. ಈ ಕಟ್ಟಗಳು ಸುತ್ತಮುತ್ತಲಿನ ಜಾಗಕ್ಕೆಲ್ಲ ನೀರನ್ನು ಜಾಸ್ತಿ ಮಾಡಿಕೊಡ್ತವೆ. ಈ ಮರಳ ಚೀಲ ಕಟ್ಟಗಳು ಕೇರಳದ ಕೊಡುಗೆ. ಕಡಿಮೆ ಹಣ ಮತ್ತು ಹೆಚ್ಚು ಮ್ಯಾನ್ ಪವರ್ ಇದ್ದಲ್ಲಿ ಸುಲಭವಾಗಿ ಮಾಡಬಹುದು. ಇದು ಹಬ್ಬಿ ಮಹಾರಾಷ್ಟ್ರಕ್ಕೆ ಹೋಗಿದೆ. ಮಹಾರಾಷ್ಟ್ರದಲ್ಲಿ ದಿವಂಗತ ಮೋಹನ್ ದಾರಿಯಾ ಅವರ ಸಂಸ್ಥೆ ವನರಾಯ್ ಹೇಳುವ ಸಂಸ್ಥೆ ಇದನ್ನು ತುಂಬ ಹಬ್ಬಿಸಿದೆ. ಇವತ್ತಲ್ಲಿ ಹೆಸರು ಇದಕ್ಕೆ ವನರಾಯ್ ಬಂಧಾರ ಅಂತ. ಕಳೆದ ಒಂದು 20 ವರ್ಷದಲ್ಲಿ 20 ಲಕ್ಷಕ್ಕಿಂತ ಹೆಚ್ಚು ವನರಾಯ್ ಬಂಧಾರಗಳಾಗಿವೆ. ಇವತ್ತು ನಾವು ಇದು ನರೇಗಾದ ಅಡಿಯಲ್ಲಿ ಇದನ್ನು ಮಾಡಬಹುದು. ಒಂದು ನಿಮ್ಮ ತೋಡಿನಲ್ಲಿ 5 ಕಿಲೋಮೀಟರ್ ತೋಡಿನಲ್ಲಿ ಒಂದು 25 ಕಟ್ಟ ಬರಲಿ, NSSನವರನ್ನು ಬಳಕೆ ಮಾಡಿ ಕಟ್ಟ ಮಾಡಿ. ಈ ವರ್ಷ ಕಟ್ಟ ಮಾಡಿದಾಗ ಈವರೆಗೆ ಮಾರ್ಚ್ ತಿಂಗಳಲ್ಲಿ ಬತ್ತುತ್ತಾ ಇದ್ದಂಥ ನಿಮ್ಮ ತೋಡು ಸೀರೀಸ್ ಆಫ್ ಕಟ್ಟಗಳನ್ನು ನೀವು ಮಾಡಿದರೆ ಸಕಾಲಕ್ಕೆ 1 ತಿಂಗಳ ಕಾಲ ನೀರು ಹರಿವು ಮುಂದೆ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು 50 ಒಕ್ಲು ಉದಯಕುಮಾರ್ ಅವರ ಅಪ್ಪ ಬೋರ್ವೆಲ್ ತೆಗಿಬೇಕು ಹೇಳಿದ್ರು, ಮಗ ಕಟ್ಟ ಅಂತ ಹಠ ಆಯಿತು. ಮಾಡಿದರು. 10,000 ಖರ್ಚಿನಲ್ಲಿ ಮಾಡಿದರು. ತುಂಬ ಪ್ರಯೋಜನ ಆಯಿತು. ಇವರ ಸುತ್ತಮುತ್ತಲಿನ ಜನ ಎಲ್ಲ JCB ತಂದು ಒಂದು 20 ಕುಟುಂಬದವರು JCBಯಲ್ಲಿ ಹೊಂಡ ತೋಡಿಸ್ತಾ ಇದ್ರು. ಅವರು ಎಲ್ಲ ಹೇಳಿದ್ರು, ಇವರೆಲ್ಲ ಒಟ್ಟೊಟ್ಟಿಗೆ ಓದಿದವರು, ಅಣ್ಣ ನಮಗೆಲ್ಲ ಪ್ರಯೋಜನ ಆಗಿದೆ ನೀವು ಕಟ್ಟದಲ್ಲಿ, ಮುಂದಿನ ವರ್ಷ ನಾವು ಸೇರ್ಕೋತೀವಿ ಅಂತ. ಕಳೆದ ವರ್ಷ 10,000 ಖರ್ಚಾದಕ್ಕೆ ಈ ವರ್ಷ 1,000 ಖರ್ಚು ಬಿತ್ತು. ಯಾಕಂದರೆ 10 ಜನ ಹೆಗಲು ಕೊಟ್ಟರು. ಮಾತ್ರ ಅಲ್ಲ, ಪ್ರಯೋಜನ ಏನಾಗಿದೆ ಅಂದರೆ JCBಯಲ್ಲಿ ಹೊಂಡ ತೆಗಿತಾ ಇದ್ದಾಗ ಇವರಿಗಿಂತ ಎತ್ತರದಲ್ಲಿರುವ ಜಾಗಗಳ ಕೆರೆ ಪೂರ್ತಿ ಬತ್ತುತ್ತಾ ಇತ್ತು. ಇವತ್ತು ಕಟ್ಟದಲ್ಲಿ ನೀರು ತುಂಬಿರುವಾಗ ಏನೇನು ಭಾಗವಹಿಸಿದವರು ಕೂಡ ಇವರಿಗೆ ಕೃತಜ್ಞತೆ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅವರ ಕೆರೆಗಳಲ್ಲಿ ನೀರಿನ್ನು ತುಂಬಿದೆ. ಅದ್ಭುತವಾದಂಥ ನಮ್ಮ ಹಳೆಯ ವ್ಯವಸ್ಥೆಗಳಲ್ಲಿ ಅದರಲ್ಲಿ ಒಂದು ಸಮಾಜ ಹಿತದ ದೃಷ್ಟಿ ಇರುತ್ತೆ. ನಾವು ಯಾರಿಗೆ ಬೇಕ್ರಿ ಕಟ್ಟ, ನನಗೆ ಬೋರ್ವೆಲ್ ಇದೆ ಅಂತ ಹೇಳಿದರೆ ನಮ್ಗೆ ಸ್ವಲ್ಪ ನಾವು ಯೋಚನೆ ಮಾಡಿದ್ದು ಕಡಿಮೆ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಚಿಕ್ಕ ಕಟ್ಟಗಳು ಇಲ್ಲಿ ಹತ್ತಿರದಲ್ಲಿ ಮಿತ್ತ ಬಾಗಿಲಿನಲ್ಲಿ ಅದ್ಭುತವಾದಂಥ ಕಟ್ಟಗಳ ಒಂದು ವ್ಯವಸ್ಥೆ ಇದೆ. ಚಿಕ್ಕ ಕಟ್ಟಗಳು, ಅಲ್ಲಿ ಕಟ್ಟಗಳಿಲ್ಲದೆ ಮಿತ್ತ ಬಾಗಿಲನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ನನಗೊಂದು ದಿವಸ ಒಬ್ಬರು ಬೆಂಗಳೂರಿನಲ್ಲಿ ಬಸ್ ಹತ್ತುವಾಗ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿದ್ರು ಮಾರ್ಚ್ ತಿಂಗಳಲ್ಲಿ. ನೋಡಿ ಸ್ವಾಮಿ, ಸುತ್ತಮುತ್ತಲಿನ ಜನ ಎಲ್ಲ ನೀರಿಗಾಗಿ ಹಾಹಾಕಾರ ಪಡ್ತಾ ಇದ್ದಾಗ ಮಣಿಪಾಲದ ಹತ್ತಿರ ಇರುವಂಥ ನಾನು ನನ್ನ ಕಟ್ಟದಲ್ಲಿ ಬೋಟಿಂಗ್ ಮಾಡ್ತಾ ಇದ್ದೀನಿ. ನನಗೆ ವಿಜಯವಾಣಿಯಲ್ಲಿ ಒಂದು ಕಾಲಮ್ ಇತ್ತು. ಕೂಡಲೇ 2 ಫೋಟೋ ಕಳಿಸಿ ಅಂತ ಹೇಳಿದೆ. ಸುಧೀರ್ ಪೆರಡೂರಿನವರು 2-3 ವರ್ಷದಿಂದ ಕಟ್ತಾ ಇದ್ದಾರೆ. ಒಂದು 30-40 ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಬಟ್ ಅವರಿಗೆ ಸಾಕಷ್ಟು ನೀರಿನ ಸಮೃದ್ಧಿ ಸಿಕ್ಕಿದೆ. ಅವ್ರು ಹೇಳಿದ್ದು ಸುಳ್ಳಲ್ಲ, ಅಲ್ಲಿ ನೀರು ಸಾಕಷ್ಟು ಕಾಲ ನಿಂತ್ಕೊಂಡಿತ್ತು. ಈ 3-4 ಜಿಲ್ಲೆಯಲ್ಲಿ ಯಾರಾದರೊಬ್ಬರು NGO ಅಧ್ಯಯನ ಮಾಡಿದರೆ ಒಂದು 60-70% ಕಿಂಡಿ ಅಣೆಕಟ್ಟುಗಳು ಬೇರೆ ಬೇರೆ ಕಾರಣಕ್ಕಾಗಿ ವಿಫಲ ಆಗಿವೆ. ಅದು ಬರೇ ಟೆಕ್ನಾಲಜಿ ತಪ್ಪು ಅಂತ ನಾನು ಹೇಳೋದಿಲ್ಲ, ಆದರೆ ಆ ಟೆಕ್ನಾಲಜಿ ಕೂಡ ಇಲ್ಲಿ ಮಳೆಗಾಲದಲ್ಲಿ ಸಾಕಷ್ಟು ಪ್ರವಾಹ ಬರುವಲ್ಲಿ ಅಡ್ಡ ಕಟ್ಟುವಂಥದ್ದು ಕೂಡ ಅದಷ್ಟು ಸಮಂಜಸವಾದ ವಿಷಯ ಅಲ್ಲ. ಹಾಗಾಗಿ ತನ್ನ ಜಾಗಕ್ಕೊಂದು ಕಿಂಡಿ ಅಣೆಕಟ್ಟು ಬಂತು 10 ಲಕ್ಷದ್ದು ಅಂತ ಖುಷಿಪಟ್ಟವರು 2 ವರ್ಷ ನಂತರ ಹಳೆ ಹೆಂಡತಿ ಲೇಸು ಅಂತ ಈ ಹಳೆ ಕಟ್ಟ ಕಟ್ಟಿ ಖುಷಿಯಲ್ಲಿರುವುದನ್ನು ಕಾಣ್ತಾ ಇದ್ದೀವಿ. ಹೇಗೆ ಕಟ್ಟಗಳು ಕೆಲಸ ಮಾಡುತ್ತೆ ನೋಡಿ. ಕಟ್ಟಗಳು ಕೆಲವೊಂದು ಜಾಗದಲ್ಲಿ ಕಟ್ಟಗಳಲ್ಲಿ ನೀರಿರುವಷ್ಟು ಕಾಲ ಅದರ ಅಕ್ಕಪಕ್ಕ ಮಾತ್ರ ಅಲ್ಲ, ಎಲ್ಲೋ ಮೇಲಿರುವಂಥ ದರ್ಖಾಸ್ನಲ್ಲಿರುವವರ ಬಾವಿಗೂ ಪ್ರಯೋಜನ ಕೊಡುತ್ತೆ. ಹೇಗೆ ಅಂದರೆ ಸೋಫಾರಸ್ ಇಲ್ಲಿ ಕಟ್ಟದಲ್ಲಿ ನೀರಿನ ಎತ್ತರಕ್ಕೆ ಬಂದು ನಿಂದಷ್ಟು ಕಾಲ ಈ ಬಾವಿಯಲ್ಲಿ ನೀರು ತೆಗಿತಾ ಹೋದಾಗ ನೀರು ಕಡಿಮೆ ಆಗುತ್ತೆ. ಇಲ್ಲಿ ಬತ್ತಿದ ಮೇಲೆ ಅಷ್ಟೇ ಆ ನೀರು ಚರ್ರ ಅಂತ ಇಳಿಲಿಕ್ಕೆ ಶುರುವಾಗುತ್ತೆ. ಕೆರೆಗಳು ಅದ್ಭುತವಾದಂಥ ಸ್ಟ್ರಕ್ಚರ್ಸು. ಕೆಳದಿಯ ರಾಜರುಗಳು ಮಾಡಿದ್ದಾರೆ. ಸಾಗರದ ಶಿವಮೊಗ್ಗ ಭಾಗದಲ್ಲಿ ಒಂದು ಕೆರೆಯ ನೀರು ಹೆಚ್ಚಾದ್ದು ಇನ್ನೊಂದು ಕೆರೆಗೆ ಹೋಗಬೇಕು. ಈ ಕೆರೆಗಳು ಸಾಮೂಹಿಕ ನೀರಿಂಗಿಸುವ ರಚನೆಗಳು. ಕರ್ನಾಟಕ ಒಂದು ವಿಷಯದಲ್ಲಿ ಬಹಳ ಕೆಟ್ಟ ಕೆಲಸ ಮಾಡಿದೆ. ಎಲ್ಲ ನಮ್ಮ ಸಾರ್ವಜನಿಕ ಕೆರೆಗಳಲ್ಲಿ ಭಾಳಷ್ಟು ಕೆರೆಗಳನ್ನು ಮುಚ್ಚಿಬಿಟ್ಟು ಬೇರೆ ಬಿಲ್ಡಿಂಗ್ಗಳನ್ನು ಕಟ್ಟಿಬಿಟ್ಟಿದ್ವು. ಅತ್ಯಂತ ಬೇಸರದ ಉದಾಹರಣೆ ಮೆಜೆಸ್ಟಿಕ್ಕು. ಕೆಂಪಾಂಬುದಿ ಕೆರೆಯಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಮಳೆ ಬಂದರೆ ಅಲ್ಲಿಗೆ ನೀರು ಬಂದೇ ಬರಬೇಕು. ಮಂಗಳೂರಲ್ಲಿ ಎನೆಪಯ್ಯ ಮೆಡಿಕಲ್ ಕಾಲೇಜಲ್ಲಿ ಅವರು 25 ಲಕ್ಷ ಖರ್ಚು ಮಾಡ್ತಾಯಿದ್ರು. ಇಡೀ ಕಾಂಪೌಂಡ್ನಲ್ಲಿ ಅನುಕೂಲಕರ ಜಾಗ ಇದ್ದರೆ ಆ ಮಳೆ ನೀರನ್ನಷ್ಟೇ ಏನು ರನ್ ಆಫ್ ಇದೆ ತಂದುಬಿಟ್ಟು ಒಂದು ಕೃತಕವಾಗಿ ಒಂದು ದೊಡ್ಡ ಮಳೆ ಕೊಳ ಮಾಡಿಬಿಟ್ಟು ಅದಕ್ಕೆ ತುಂಬಿ ಅದರಲ್ಲಿ ಒಂದು ನಡುವೆ ಚಿಕ್ಕ ಬಾವಿ ಮಾಡಿ ಆಟೋಮೆಟಿಕ್ ಆದ ಫಿಲ್ಟರ್ ಆದ ನೀರನ್ನು ಎತ್ಕೊಳ್ಳುವಂಥದ್ದು. ವರ್ಷಕ್ಕೆ 6 ಲಕ್ಷ ರೂಪಾಯಿ ಅವರಿಗೆ ಸೇವಿಂಗ್ಸ್ ಆಗುತ್ತೆ. ಏನು ಮಾಡಬೇಕು ಅಂದರೆ ಮಳೆ ನೀರನ್ನು ತಡಿಬೇಕು ಅಂದರೆ 10 ಮೀಟರ್ಗಿಂತ ದೂರ ನೀರನ್ನು ಓಡಲಿಕ್ಕೆ ಬಿಡಬಾರ್ದು. ಕೆಳಗಡೆ ನಿಮ್ಮ ಕೃಷಿ ಭೂಮಿ ಬಂದ ಮೇಲೆ ಭಾಳ ಕೆಲಸ ಬೇಕಾಗಿಲ್ಲ. ಎತ್ತರದ ಜಾಗದಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು. ಜನ ವಿಸಿಬಲ್ ವಾಟರ್, ಕಣ್ಣಿಗೆ ಬೀಳುವ ನೀರನ್ನು ಮಾತ್ರ ನಂಬ್ತಾರೆ. ಹಂಗಲ್ಲ, ನಮ್ಮ ಗುಡ್ಡಗಳಲ್ಲಿ ಎತ್ತರದ ಜಾಗದಲ್ಲಿ ನೀರಿಂಗಿಸಿ ಕೊಟ್ಟರೆ ಕೆಳಗೆ ನೀವು ಬಹಳ ಖುಷಿಯಾಗಿ 2 ಬೆಳೆ 3 ಬೆಳೆ ತೆಗೆಯುವುದಕ್ಕೆ ಅಡ್ಡಿ ಇಲ್ಲ.